ಈಗ ಇವತ್ತು ಮುಗೀತಾ 4ನೇ ಕ್ಲಾಸು? ನಾಳೆ 5, ನಾಡಿದ್ದು 6. ಒಂದು ವಾರದಲ್ಲಿ ನಿನ್ನ ಸ್ಕೂಲೇ ಮುಗಿದೋಯ್ತಲ್ಲ ಎಲ್ಲ? ಹಾಂ, ಹೊಟ್ಟೆ ಹಸತ್ತಾ? ಈಜು ಹೊಡೆದಿಲ್ಲ, ಹಸಿಲಿಲ್ವಾ? ಇಲ್ಲ. ನಿಮ್ಮ ಮನೆಗೆ ಹೋಗಿ ಏನು ತಿಂತೀಗ? ಏನು ತಿನ್ನಲ್ಲ. ಏನು ತಿನ್ನಲ್ವಾ? ಯಾಕೆ? ಹೊಟ್ಟೆ ಹಸಿದ್ರೆ ಉಂಟಿ. ಏನು ಉಂಟಿ? ಚಿತ್ರಾನ್ನ. ಮತ್ತೆ ಪುಳಿಯೋಗರೆ. ಮತ್ತೆ ಡಾಕ್ಟರ್ ಆಗಿರೋದ್ರಿಂದ ಅಥೆಂಟಿಕ್ ಆನ್ಸರ್ ಸಿಗ್ಬೋದು ನನಗೆ. ಈಜು ಒಂದು ಮನುಷ್ಯನಿಗೆ ಎಷ್ಟು ಇಂಪಾರ್ಟೆಂಟ್ ಅಂದರೆ ಸರ್, ಈಜು ಇದರಲ್ಲಿ 1 ನಿಮಿಷನೂ ಬೇರೆ ಏನು ಯೋಚನೆ ಮಾಡೋಕ್ಕಲ್ಲ. 1 ಸೆಕೆಂಡ್ 2 ಸೆಕೆಂಡ್ ಯೋಚನೆ ಮಾಡೋಕ್ಕಾಗಲ್ಲ. ನೀರಲ್ಲಿ ಒಂದ್ಸರಿ ಇಳಿದ್ಬಿಟ್ರೆ ಇಳಿದ್ಮೇಲೆ ನೀವು ಬೇರೆ ಏನಾದರೂ ಯೋಚನೆ ಮಾಡಿದ್ರೆ ಮುಳುಗ್ತೀರಾ. ಹಿಂಗಾಗಿ ಇದರಲ್ಲಿ ಕಾನ್ಸಂಟ್ರೇಷನ್ ಭಾಳ ಬೇಕಾಗುತ್ತೆ. ಆಮೇಲೆ ದೇಹದಲ್ಲಿ ಯೂಸಲಿ ರೈಟ್ ಲೆಫ್ಟ್ ಬ್ರೈನ್ ಇರುತ್ತೆ. ಎರಡೂ ಅಲ್ಲಿ ವರ್ಕ್ ಆಗ್ತಾ ಇರುತ್ತೆ. ಯಾಕಂದರೆ ಯಾರ್ಯಾರು ಯೂಸ್ ಮಾಡ್ತಾರಲ್ಲ ಅವರಿಗೆ ಯೂಸಲಿ ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ, ಇಂಟೆಲಿಜೆನ್ಸಿನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕೆಂದರೆ ಅವರು ಎರಡು ಅಂದರೆ ಎರಡು ಕೈ 2 ಕಾಲು ಯೂಸ್ ಮಾಡ್ತಾ ಇರೋದ್ರಿಂದ ಅವ್ರಿಗೆ ಇಂಟೆಲಿಜೆನ್ಸಿನೂ ಹೆಲ್ಪ್ ಆಗುತ್ತೆ. ಆಮೇಲೆ ದೇಹದಲ್ಲಿ ಎಲ್ಲ ಅಂಗಾಂಗಗಳೂ ವರ್ಕ್ ಆಗ್ತಾ ಇರುತ್ತೆ. ನಾವು ಹುಟ್ತಾ ಇದ್ದಾಗ ತಾಯಿ ಹೊಟ್ಟೆಯಲ್ಲಿದ್ದಾಗನೂ ನೀರಲ್ಲೇ ಇರ್ತೀವಿ. ಇಲ್ಲಿ ನೀರಿಗೆ ಬಿದ್ದ ಮೇಲೇನು ಖುಷಿ ಕೊಡ್ತಾ ಇರೋದು. ಅದಕ್ಕೆ ನಳ ಮಹಾರಾಜ ಕಟ್ಟಿರೋದಕ್ಕೆ ಇವತ್ತೇ ನಾವು ಖುಷಿ ಪಡ್ತಾ ಇರೋದು. ಇವತ್ತಿನ ಜನರೇಷನ್ ಶತಮಾನದಲ್ಲಿ ಸರ್ 1136 ಸರ್. 1136 ಕಟ್ಟಿದ್ದಾರೆ. ಓಕೆ. ಈಗ ಇನ್ನೊಂದು 10 ವರ್ಷ ಆದ್ರೆ 1000 ವರ್ಷ ಆಯ್ತು ಸರ್ ಕೆರೆ ಕಟ್ಟಿ. ಹುಡುಗರಿಗೆ ಮಾತ್ರ ಭಾಳ ಚಲೋ ಸರ್. ಇದು ಕಂಪಲ್ಸರಿ ಹುಡುಗರಿಗೆ ಮಾತ್ರ ಸ್ವಿಮ್ಮಿಂಗ್ ಬರ್ಲೇಬೇಕು ಸರ್. ಸ್ವಿಮ್ಮಿಂಗ್ ಬರ್ಲೇಬೇಕು. ಎಲ್ಲಿ ಹೋದ್ರು ನಾವು ಈ ಪ್ರಸಂಗಗಳು ಹಿಂಗ ಅಂತ ಇರಂಗಿಲ್ಲ. ಪ್ರವಾಸಿ ತಾಣಕ್ಕೆ ಹೋಗಿರ್ತಾರ, ಸಮುದ್ರದಲ್ಲಿ ಹೋಗಿರ್ತಾರ, ಈಸ್ಕೊಂಡು ನಾವು ದಡ ಸೇರ್ತೇವೆ ಅನ್ನಕ್ಕೆ ಸ್ವಿಮ್ಮಿಂಗ್ ಮಾತ್ರ ಇವತ್ತಿನ ಟ್ರೆಂಡಿಗೆ ಮಕ್ಕಳಿಗೆ ನಾವು ಹೆಂಗೆ ವಿದ್ಯೆ ಕಲಿಸ್ತೇವೆ ಹಂಗೆ ಮಕ್ಕಳಿಗೆ ಸ್ವಿಮ್ಮಿಂಗ್ ಕಲಿಸ್ಲೇಬೇಕು ಸರ್. ಅವ್ರು ಆರೋಗ್ಯವಾಗಿರ್ಬೇಕಾದ್ರೆ ಸ್ವಿಮ್ಮಿಂಗು, ಯೋಗಾಸನ, ಇವು ಬೆಳಿಗ್ಗೆ ಎಬ್ಸೋ ಕೆಲಸ ಇವನ್ನೆಲ್ಲ ಮಾಡ್ಲೇಬೇಕು ಸರ್. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ನಮಸ್ತೆ ಗೆಳೆಯರೇ, ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ. ನಾನು ಹಾವೇರಿಯಲ್ಲಿಯ ಒಂದು ಇತಿಹಾಸದ ಕೆರೆ ಮುಂದೆ ಬಂದು ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ. ಇದು ಇರತಕ್ಕಂಥದ್ದು 600 ಚಿಲ್ಲರೆ ಎಕರೆ ಪ್ರದೇಶದಲ್ಲಿ ಈ ನೀರಿದೆ ಮತ್ತು ಇದನ್ನು 11ನೇ ಶತಮಾನದಲ್ಲಿ ನಳ ಮಹಾರಾಜರು ಕಟ್ಟಿದರು ಅನ್ನೋದು ಇತಿಹಾಸ ಹೇಳುತ್ತೆ. ನಾನು ಕೆರೆ ಇತಿಹಾಸದ ಜೊತೆಗೆ ಒಂದು ಸೋಜಿಗದ ಸುದ್ದಿಯನ್ನು ತಮಗೆ ತಗೊಂಡು ಬಂದಿದ್ದೀನಿ. ಏನಪ್ಪ ಅಂತ ಹೇಳಿದರೆ, ನೀವು ಕಡ್ಲಿ ಮನೆತನದ ಸರಣಿಯನ್ನು ನೋಡಿದ್ದೀರಿ. ಈಗ ಅದರ ಮುಂದುವರೆದ ಭಾಗವಾಗಿ ಇಬ್ಬರು ದಂಪತಿಗಳ ಡಾಕ್ಟರ್ ಕಥೆಯನ್ನು ಕೂಡ ಇದರಲ್ಲಿ ನಾನು ಹೇಳ್ತೀನಿ. ಅವರು ಯಾರು ಅಂತ ಆಲ್ರೆಡಿ ನಿಮಗೆ ಗೊತ್ತಿದೆ. ಡಾಕ್ಟರ್ ಸುರೇಶ್ ಕಡ್ಲಿ ಅಂತ ಅವರು ಮತ್ತು ಸೌಮ್ಯ ಕಡ್ಲಿ ಅಂತ ಇಬ್ಬರು ಕಥೆಯನ್ನು ತೊಗೊಂಡು ಬಂದಿದ್ದೀನಿ. ಬನ್ನಿ, ಆ ಕಥೆಯ ಜೊತೆಗೆ ನಾನಿವತ್ತು ಈ ಕೆರೆಯ ಇತಿಹಾಸವನ್ನು ತಿಳ್ಕೊಳ್ಳೋಣ. ಯಾಕೆ ಅಂತಂದರೆ ಒಂದು ಊರಿಗೆ ಕೆರೆ ಬಹಳ ಮುಖ್ಯ. ಅದರ ಇತಿಹಾಸ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ. ಬನ್ನಿ. ಡಾಕ್ಟ್ರ್ ಇಲ್ಲಿ ಡೈಲಿ ಬೆಳಿಗ್ಗೆ ಈಜು ಹೊಡ್ಯಕ್ಕೆ ಬರ್ತಾರಂತ. ನನಗೂ ಅದು ಸೋಜಿಗದ ಸಂಗತಿ ಆಗಿತ್ತು. ಅದಕ್ಕೆ ಕೆರೆಗೆ ಬಂದಿದ್ದೀನಿ. ಬನ್ನಿ, ಕೆರೆಯಲ್ಲೇ ಡಾಕ್ಟ್ರನ್ನ ಮಾತಾಡ್ಸೋಣ. ಬನ್ನಿ ಗೆಳೆಯರೆ. ಹೌದಾ ಅಣ್ಣ? ನಿಂದ ಇದು ಬಂದಲ್ಲ ಜಾಕೆಟ್ ಇವ್ರು ಮಾಡ್ತಾರ ನೋಡ್ರಿ. ಯಾಕ ಓಯ್ ಯಾಕ ಏನಂತ ಒಂದು ಲಗ್ನಾಗಿಂದ ಈಸನ ಅಂತವ ಈಗ ಒಲ್ರಿ ಅಂದ. ಹೌದನ್ರಿ, ದೊಡ್ಡವನಿಂದ ಈಸ್ತೀನಿ ಅಂದ. ಲಗ್ನ ಆಗಪ್ಪ, ಮದ್ವಿ ಆಮೇಲೆ ಮಾಡ್ತೇವೆ ನಿಮ್ದು. ಯಾರ ಏನೋ ಮಾಡ್ತೀನಿ ಅಂದ್ರಿ, ಯಾರು ಮಾಡ್ರಿ? ನಮ್ಗೆಲ್ಲಿ ಕಾಣ್ಲೇ ಇರೋದು ಇನ್ನೊಂದು ಭಾರಿ ಮಾಡ್ತಾರಲ್ಲ ಅವ್ರು. ಅಯ್ಯೋ ಬಾಳ ದೋಸ್ರ ಇಲ್ಲೇ ನೀವು ಕ್ಯಾಮ್ರಾ ಆನ್ ಮಾಡ್ರಿ, ಏನ್ ಮಾಡ್ಬೇಕು?
ಅಲ್ರಿ ನಿಜವಾಗ್ಲೂ ಸರ್ ಒಟ್ಟು ಸಿದ್ದಣ್ಣಾರ ಹಾ ಏನೋ ಭಾಳ ಇದು ಉಳ್ಕೊಂಡಿಲ್ಲ ಇವು ಫಸ್ಟ್ ಬಂದ ತಕ್ಷಣ ಇವ ನಡೀತಾವ ಇಲ್ಲೇ ಭಾಳ ಕಡಿಮೆ ಐತೆ ಸರ್ ನಿಮ್ಮ ಕ್ಯಾಮ್ರಾ ಅಲ್ರಿ ತಕ್ಕ ಹಾಕವ್ ಅನುಕೂಲ ತಕ್ಕ ಹಾ ಹಾ ಅವ್ರಿಗೆ ಏನೇನ್ ಬೇಕು ಹಾ ಅನುಕೂಲ ತಕ್ಕ ಮಾಡ್ಕೊಂಡು ಹೋಗ್ತಾರ ಎಷ್ಟೆಷ್ಟು ರೌಂಡು ಏನೇನು ಹೆಂಗೆ ಹಾ. ಹೋಗ್ರಿ ಸರ ರೌಂಡ್ ಏನ್ ಲೆಕ್ಕನೇ ಇಲ್ಲ ಅದು. ಹೌದಾ ಪೂರ್ತಿ ಕೇರಿಸುತ್ತ ಅವ್ರವ್ರ ಅನುಕೂಲ ತಕ್ಕ ಎಲ್ಲ ಯಾರು ಒತ್ತ ಮನಿತ ಬಂದಿರಂಗ ಇಲ್ರಿ ಹಾ ಹಾ ಬೆಳಗ್ಗೆನ ಬಂದ್ಬಿಡ್ತಾರ ಅಂತಂದ ಹಾ ಅವ್ರ ನೀವು ಇದನ್ನ ಹಿಡಿದ್ರೆ ಹೇಳಕ್ ಆಗಲ್ಲ ಸರ ಏ ಎಲ್ಲ ಮನುಷ್ಯರು ಅವೆಲ್ಲ ಆಗಲ್ಲ ಸರ ಅವು ನಾಳೆ ಇವ್ರ ಬಂದು ಡ್ಯೂಯಲ್ ಮ್ಯಾಕ್ ತಗೊಂಡ್ ಹೋಗಿ ಹೊಡಿತಾರ ಈಗ ಇವ್ರ ಒಟ್ರು ಆಮೇಲೆ ಮೆಟ್ಲೆ ಹತ್ತೋದು ಕಲ್ಸ್ಯಾರ ಸರ್ ಮೆಟ್ಲತ್ತದ ಹೇಳ್ತಾರ ಸರ್ ಹೌದಾ ಬಾಳ ಮಂದಿ ಬಂದಾಗ ಬರ್ರಿ ನೀವ್ರ ಹೇಳ್ರಿ ಸರ್ ಅವ್ರ ಕಲ್ಸ್ಯಾರ ಹೋಗ್ರಿ ನಮ್ಗ ನಮ್ ಗುರುಗಳವ್ರ ಮಂದಿ ಬಾಳ ಇದ್ದಾಗ ಹಾ ಒಂದೇನ ತುಳಿಬೇಕಂತ ಸರ ಹಾ ಹೇಳ್ರಿ ನಮ್ ಗುರುಗಳವ್ರ ಅವ್ರನ್ನ ಬಾಯ ಬಿಡುವಲ್ರ ಅವ್ರೀಗ ಅವ್ರು ಅಲ್ಲಿ ಹಿಡ್ದಾರ ಇವ್ರು ಇಲ್ಲಿ ಎರಡು ಕಡೆ ಅಲ್ರಮ್ಮ ಮನ್ಯಾಗ ಬೇಡ ಪತ್ರಿಕೆ ಆಗಿದೆ ಅಲ್ಲಪ್ಪ ಅದಕ್ಕೆ ಹೋಗ್ತೀರಿ ಹಗ್ಗರಿಗೆ ನೀವು ಅಂತಾರ ಮತ್ ಮನ್ಯಾಗ ಭಾರಿ ಇದ್ರಿ ನೀವು ಮನ್ಯಾಗ ಅಗ್ದಿ ದೇವ್ರ ಇದ್ದಂಗೆ ಇರ್ತೀವ್ರಿ ಹಾ ಇಲ್ಲಿ ಬಂದು ಮಂಗ್ಯ ಆಗಿಬಿಡ್ತೀವಿ ಅಯ್ಯೋ ಅಲ್ಲಿ ನೋಡು ಹೊತ್ಕೊಂಬಂದ್ರ ನೋಡಲ್ಲಿ ಸರ ಭಾಳ ಚೆನ್ನಾಗಿರ್ತದೆ ಹಾ ಹಾ ಭಾಳ ಚೆನ್ನಾಗಿ ಇಲ್ಲಿ ಯಾರು ಫಸ್ಟ್ ಬರ್ತಾರಲ್ಲ ಸರ್ ಅವರೇ ಅಧ್ಯಕ್ಷರಿಲ್ಲ ಯಾವ್ದನ ಹಾ ಬೇಡ್ರಿ ಬೇಡ್ರಿ ನಮ್ದೊಂದು ಟೀಮ್ ಚೆನ್ನಾಗೈತೆ ಸರ್ ಫ್ರೆಂಡ್ ಸರ್ಕಲ್ ಭಾಳ ಚೆನ್ನಾಗಿದೆ ಒಂದು ಜಾಕೆಟ್ ಕೂಡ 1 ಕಿಲೋಮೀಟರ್ ಹೋಗಿ ಬರ್ತೀವಿ ಸರ್ ಹೌದಾ 1 ಕಿಲೋಮೀಟರ್ ಜಾಕೆಟ್ ಹಾಕ್ರಿ ಜಾಕೆಟ್ ಜಾಕೆಟ್ ಕೊಡ್ರಿ ಜಾಣ ನಮಸ್ಕಾರ ರೀ ಬರ್ರಿ ಇನ್ನೊಬ್ಬ ಸದಸ್ಯ ಬಂದ ಒಬ್ಬೊಬ್ರು ಮುಂಜಾನೆ ಅವಸರದಾಗ ಬಡ್ಡಿ ತಿಂಗಳು ಬಂದಿರ್ತಾರೆ ಸರ್ ಹಾ ಭಾಳ ಕಾಳಜಿಯಿಂದ ನೋಡ್ತೀವಿ ಹಾ ಎಲ್ಲಿ ಅಂತ ಅಂತಿರ್ತೇವೆ ವ್ಯವಹಾರ ಆಗೈತಿ ಇದು ಅಂತ ಒಂದ್ಸಲ ಬಂದಿದ್ರು ಒಬ್ರು ಪಾಪ ಕೆರೆಗೆ ಬರ್ಲಿಲ್ಲ ಅವ್ರು ಉಲ್ಟಾ ಆಗೈತೆ ಹಾ. ಕೆರೆಗೆ ಬರ್ಲಿಲ್ಲ ಓ ಗೊತ್ತಾತ್ ಬಿಡ ನಿಮ್ದು ಸೀಕ್ರೆಟ್ ಹಾ ಹಾ ಬರ್ರಿ 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 ಹಾವೇರಿ ದೈವಕ್ಕೆ ನಮಸ್ಕಾರ ಭಾಳ ಖುಷಿ ಆಯ್ತು ಸರ್ ಇದೊಂದು ಅಪರೂಪದ ದೃಶ್ಯ ನನಗಿದು ಬೆಳಗಿನ ಜಾವ ನೀವೆಲ್ಲ ಸೇರಿ ಇಲ್ಲಿ ಈಜಾಡಕ್ಕೆ ಬಂದಿದ್ದೀರಿ ಹೇಳ್ರಿ ಹೇಗಿದೆ ನಿಮ್ಮದು ಅನುಭವ ಇಲ್ಲಿ ಹೇಳ್ಬೇಕಂದ್ರೆ ಈ ಸ್ವಿಮ್ಮಿಂಗ್ ಬರ್ತಾ ಇದೀವಲ್ಲ ಈಗ ಒಂದು ಮೊಬೈಲ್ ಏನಾದ್ರು ಚಾರ್ಜ್ ಹೋಗ್ಬಿಟ್ರೆ ಹೇಗೆ 24/7 ಇಲ್ಲಿ ಬಂದು ಮಾರ್ನಿಂಗ್ ಸೆಷನ್ ನಾವು ಸ್ವಿಮ್ಮಿಂಗ್ ಬಿದ್ಬಿಟ್ರೆ 24 ತಾಸು ನಾವು ಅಗ್ದಿ ಆಕ್ಟಿವ್ ಆಗಿರ್ತೇವೆ. ಹೌದಾ ಇಲ್ಲಿ 76 ವರ್ಷದವರು ಆಮೇಲೆ 80 ವರ್ಷದವರು ಸಹಿತ ಈಜಾಕ್ ಬರ್ತಾ ಇದಾರೆ ಸರ್. ನಮ್ದೊಂದು ಸ್ವಿಮ್ಮಿಂಗ್ ತಂಡ ಇದೆ ಸರ್. ಎಲ್ಲರೂ ಸೀನಿಯರ್ಸ್ ಇದಾರೆ ಸರ್. ಇಲ್ಲಿ ಸ್ವಿಮ್ಮಿಂಗ್ ತಂಡನೇ ಮಾಡಿದ್ದೀರಿ? ಈಜುಗಾರರ ತಂಡ ಅಂತ ಇದೆ ಸರ್. ಹಾ ಅಲ್ಲಿ ಬ್ಯಾಚ್ ವೈಸ್ ಈಗ 6ಕ್ಕೆ ಬೀಳೋರು 6ರಿಂದ 6ವರೆಗೆ ಬೀಳೋರು ಬೇರೆ, ಆಮೇಲೆ ಇವರು ಒಂದು 8 ಗಂಟೆಗೆ ಬರೋರು ಬೇರೆ. ಎಲ್ಲರೂ ಈ ಆರೋಗ್ಯ ದೃಷ್ಟಿಯಿಂದ ಎಲ್ಲರೂ ಇದನ್ನ ಯಾರು ಬಿಡಲ್ಲ ನೋಡಿ ಸರ್, ತಪ್ಸಲ್ಲ. ಹೌದಾ? ಅಮಾಸ್ ಇರ್ಲಿ ಹುಣ್ಣಿವಿರ್ಲಿ ಆಮೇಲೆ ಮಳೆ ಬರ್ಲಿ ಚಳಿ ಬರ್ಲಿ ಒಟ್ಟಿಲ್ಲಿ ಅಟೆಂಡ್ ಆಗೇ ಹೋಗೋದು ಸರ್. ಯಾವತ್ತೂ ಈ ಕೆರೆ ಗ್ಯಾಪ್ ಇರಲ್ಲ ಸರ್.
ಹಂಗ ಗ್ರೂಪ್ ವೈಸ್ ಮಾಡಿದ್ರಲ್ಲ ಅದ್ರ ಉದ್ದೇಶ ಏನು? ಉದ್ದೇಶ ಏನಂದ್ರೆ ಸರ್ ನಮ್ಮ ತಂಡ ಬಿಟ್ಬಿಡ್ತೀವಿ ನಾವು ಈಗ. ಕೆಲವೊಬ್ರು ಡ್ಯೂಟಿಗೆ ಹೋಗಿರ್ತಾರೆ, ಬೇಗ ಬಂದ್ಬಿಡ್ತಾರೆ. ಕೆಲವೊಬ್ರು ಕೆಲವೊಬ್ರು ತಮ್ಮ ಬಿಸ್ನೆಸ್ ಇರ್ತತಿ, ಅವ್ರು ಲೇಟ್ ಆಗಿ ಬರ್ತಾರೆ, ಮತ್ತು ಅವ್ರ ತಂಡ ಬಂದು ಹೋಗ್ಬಿಡ್ತದ. ಹಂಗೆಲ್ಲರೂ ತಂಡವಾಗಿ ಬಂದು ಈ ಹೆಗ್ಗೇರಮ್ಮನ ಒಂದು ಕೆರೆ ಒಳಗೆ ಆರೋಗ್ಯ ದೃಷ್ಟಿಯಿಂದ ಬರ್ತಾ ಇದೀವಿ ಸರ್ ನಾವೆಲ್ಲರೂ. ಹೆಗ್ಗೇರಮ್ಮನ ಕೆರೆ ಇದು? ಹೌದು, ಹೆಗ್ಗೇರಮ್ಮನ ಕೆರೆ. ಏನ್ ಮಾಡ್ತೀರಿ ಸರ್ ತಾವು? ನಾನು ಪ್ರೈಮರಿ ಸ್ಕೂಲ್ ರಿಟೈರ್ಡ್, NJHM ಹೆಡ್ ಮಾಸ್ಟರ್ ಆಗಿ ರಿಟೈರ್ಡ್ ಆಗಿದ್ದೇನೆ. ರಿಟೈರ್ಡ್ ಆಗಿದ್ದೀರಿ? 2 ವರ್ಷ ಆಯ್ತು ಸರ್, ನನಗೆ 62 ವರ್ಷ ಸರ್ ಇವಾಗ. ಪ್ರತಿನಿತ್ಯ ನಮ್ಮೆಲ್ಲ ಸ್ನೇಹಿತರು ಎಲ್ಲರೂ ಬರ್ತಾ ಇದ್ದಾರೆ ಸರ್, ಎಲ್ಲ ಬೆಸ್ಟ್ ಫ್ರೆಂಡ್ಸ್ ಇವರೆಲ್ಲ. ಹೌದಾ? ಆಮೇಲೆ ಆಗಾಗ ಒಮ್ಮೆ ಕೂಡ ಪಾರ್ಟಿ ಮಾಡ್ತಿರ್ತೀವಿ ಇಲ್ಲೇ ಸ್ವಿಮ್ಮಿಂಗ್ ಎದುರುಗಡೆನೆ. ಬಹಳ ಎಂಜಾಯ್ ಆಗಿದೀವಿ ಸರ್ ನಾವೆಲ್ಲ. ಓಕೆ. ಆಮೇಲೆ ಇಲ್ಲಿರೋರು ಎಲ್ಲರೂ ಹೆಲ್ದಿ ಇದಾರೆ ಸರ್. ನಮ್ಮ ಸೀನಿಯರ್ಸ್ ಹೇಳ್ತಾರೆ ಸರ್, ನಾನು ಈಜನ್ನ ಬಿಟ್ಬಿಟ್ಟಿದ್ರೆ ಇಷ್ಟೊತ್ತಿಗಾಗಲೇ ನಂದು ಮನೆಯಲ್ಲಿ ಫೋಟೋ ಬೀಳೋದು ಅಂತ ಹೇಳ್ತಾ ಇದ್ರು. ಅಂದ್ರೆ 10 ವರ್ಷ ಏಜ್ ಇನ್ಕ್ರೀಸ್ ಆಗುತ್ತೆ ಸರ್. ಓಕೆ. ಬಹಳ ಆಕ್ಟಿವ್ ಇದೀವಿ ಸರ್ ಈಗ. ಹೌದಾ? ಮತ್ತೆ ಸಾಯಂಕಾಲ ಸಹಿತ ಮತ್ತೆ 6 ರಿಂದ 5 ಕಿಲೋಮೀಟರ್ ವಾಕ್ ಮಾಡ್ತಾ ಇದ್ದೀವಿ. ಆರೋಗ್ಯ ದೃಷ್ಟಿಯಿಂದ ನಾವೆಲ್ಲರೂ ಇಲ್ಲಿ ಬರ್ತಾ ಇದ್ದೀವಿ ಸರ್. ಎಷ್ಟು ಕಿಲೋಮೀಟರ್ ಈಜ್ತೀರಿ? ಇಲ್ಲಿ ಸುಮಾರು ನಾವು ಅಲ್ಲಿ ಲಾಸ್ಟ್ ಇದೆಯಲ್ಲ ಸರ್ ಬಾರ್ಡರ್. ಹೌದಾ? ಹೌದಾ? ಎಲ್ಲಾರು 1 ಕಿಲೋಮೀಟರ್ ಹೋಗಿ 1 ಕಿಲೋಮೀಟರ್ ಬರ್ತಾ ಇದ್ದೀವಿ ಸರ್. ನಾನು ಇನ್ನೊಂದು ವಿಶೇಷವಾಗಿ ನೋಡ್ತಾ ಇದ್ದೀನಿ, ಅವ್ನ್ ಬಾ ತಮ್ಮಲ್ಲಿ ಬಾಪಿ ಈಗ ಇವನು ಕಲ್ಸಾಕತ್ತೀರನಿ ಈಜ್ ಅವ್ರಿಗೆ? ಅವನು ಕಲ್ತಿದ್ದಾನೆ ಸರ್ ಇವಾಗ. ಕಲ್ತಿದ್ದಾನೆ. ಹಿಂದೆ ಏನ್ ಕಟ್ಟಿದಿರಿ ತಿರುಗಪ್ಪ? ಸೇಫ್ಟಿ ಸೈಡ್ ಡಬ್ಬಿ ಕಟ್ಟಿಬಿಡದ? ಖಾಲಿ ಬಾಕ್ಸ್ ಸರ್ ಅದ. ಸೇಫ್ಟಿ ಸೈಡ್ ಅಷ್ಟೇ ಕಟ್ಟಿ, ಅಂದ್ರೆ ಮುಳುಗಂಗಿಲ್ಲ ಯಾವ ಕಾರಣಕ್ಕೂ. ಅವನು ಮುಳುಗ್ತೀನಿ ಅಂದ್ರೆ ಅದು ಮುಳುಗಕ್ ಬಿಡಲ್ಲ. ಇವೆಲ್ಲ ಚೇತನ ಸರ್ ಇವೆಲ್ಲ. ಹೌದಾ? ಬಾಟ್ಲಿ? ಹಾ, ಅಷ್ಟು ಕಟ್ಟಿದ್ರೆ ಸಾಕಾ? ಸ್ವಿಮ್ಮಿಂಗಿನ ಕೇಂದ್ರ ಬಿಂದು ಅಲ್ಲಿ ಇಲ್ಲಿ ಬಂದಿದ್ದಾರೆ ಸರ್ ಸಿದ್ದಣ್ಣ ಸರ್, ಇವ್ರು ನಮ್ಮ ಈಜುಗಾರರ ತಂಡದ ಅಧ್ಯಕ್ಷ. ಹೌದಾ? ಓ, ಇದಕ್ಕೆ ಅಧ್ಯಕ್ಷ ಮಾಡಿದ್ರನ? ಬಾರಿ ಬಂದ್ರಲ್ಲ. ಸರ್ ನಮಸ್ಕಾರ ರೀ. ಸರ್ ನಮಸ್ಕಾರ ಸರ್. ಹೇಳ್ರಿ ಅಧ್ಯಕ್ಷರೇ. ಸರ್ ನಾವು 16ನೇ ವರ್ಷದಿಂದ ಇಲ್ಲೇ ಕಂಟಿನ್ಯೂ ಅದ. ಮಳೆ ಇರ್ಲಿ, ಚಳಿ ಇರ್ಲಿ, ಬಿಸಿಲು ಇರ್ಲಿ, ಬೆಳಗ್ಗೆ 5:45 ಇಲ್ಲಿ ಬರ್ತೇವೆ. 7 ಗಂಟೆ ಮಟ್ಟ ಸ್ವಿಮ್ಮಿಂಗ್ ಮಾಡ್ತೇವೆ. ಮನೆ ಕಡೆಗೆ ಹೋಗಿ ನಮ್ ಕಾರ್ಯ ಕೆಲ್ಸಕ್ಕೆ ಮಾಡ್ತೇವೆ. ಇದು ನಿರಂತರವಾಗಿ ಮಾಡ್ತೀನಿ. ಎಲ್ಲರೂ ಮಾಡ್ಬೇಕಾಗಿದ್ದ ಸರ್ ಇದು. ಹೌದಾ? ಎಲ್ಲರೂ ಮಾಡ್ಬೇಕಾಗಿದ್ದು. ಇವತ್ತಿಗೆ ನಮಗ್ BP ಇಲ್ಲ, ಶುಗರ್ ಇಲ್ಲ, ಈ ನಮೂನಿ ಮೈ ಇದ್ರು ನಮಗ್ ಕೊಲೆಸ್ಟ್ರಾಲ್ ಇಲ್ಲ. ಬೇಕಾದ್ರೆ ಚೆಕ್ ಮಾಡ್ಕೊಂತ ಹೋದ್ರೆ ಈಗ ಬರ್ತೀವಿ. 1 ಕಿಲೋಮೀಟರ್ ಹೋಗ್ತೇವೆ, 1 ಕಿಲೋಮೀಟರ್ ಬರ್ತೇವೆ. ಇದ್ರೊಳಗ ಯೋಗಾಸನ ಮಾಡ್ತೇವೆ. ನಿಮ್ಮ ಹೊಟ್ಟೆ ಕರಗಿಲ್ಲಲ್ಲ? ಅದಕ್ಕೆ ಕರಗೋದ್ ಬೇಕಾಗಿಲ್ಲ ಸರ್, ನಾವು ಆಕ್ಟಿವ್ ಆಗಿ ಅದು. ಹೌದಾ? ಅಲ್ಲ, ಈಜ್ ಹೊಡೆದ್ರೆ ಕರಗಬೇಕಲ್ಲ ಅದು? ಹಂಗೇನಿಲ್ಲ ಸರ್. 16 ವರ್ಷ ಇದು ನಿರಂತರವಾಗಿ ಇಲ್ಲೇ ಅದರ ಸಾಕ್ಷಿ. ಹೌದಾ? 2010ರಿಂದ ಕಂಟಿನ್ಯೂ ನಮ್ದು. ಇದು ನಿರಂತರವಾಗಿ ಬರ್ತಾ ಇದಾವೆ. ಈ ಕೆರಿ ಬತ್ತಿ ಅಂದ್ರೆ ತಿರುಗಿ ಅಗಡಿ ಕೆರೆಗೆ ಹೋಗೇವಿ, ಇಲ್ಲ ಕೂಡಲ್ ಕೆರೆಗೆ ಹೋಗೇವಿ ಹೊಳಿಗೆ. ಇದು ಬತ್ತಿದ್ರೆ ಬಿಡಲ್ಲ, ನೀವು ಬೇರೆ ಕಡೆ ಹೋಗ್ತೀರಿ? ಸ್ವಿಮ್ಮಿಂಗ್ ಪೂಲ್ ಮತ್ತೆ ನೆರುವಲಿ ಕರಿಗೆ ಸಾಹೇಬ್ರಿದ್ದ ಫೋನ್ ಹಚ್ಚಿ ಅವ್ರಿಗೆ ಸ್ವಿಮ್ಮಿಂಗ್ ಪೂಲ್ ರೆಡಿ ಮಾಡ್ಕೊಂಡು ಅಲ್ಲಿ 1 ವರ್ಷ ಹೋದ್ವಿ. ಇದು ಬತ್ತಿಯಾಗ ನೀರ್ ಎಲ್ಲಿದಾವ ಅಲ್ಲಿ ಹುಡುಕಿ ಹೋಗ್ತಾನೆ ಇರ್ತವ್ರಿ. ಮತ್ತೆ ಇದರಿಂದ ನಾವು ಬದುಕಿರಿ ಹೋದ. ಇರ್ಲಿಲ್ಲ ಅಂದ್ರೆ ಇಷ್ಟೊತ್ತಿಗೆ ನಾವು ಹಳೆ ಮಾತಾಕತ್ತ ವಾಡಿ ಫೋಟೋ ಬಿದ್ದು. ಏನ್ ಮಾಡ್ತೀರಿ ನೀವ? ಸರ್ ನಾವು ಬಿಸ್ನೆಸ್ ಮಾಡ್ತಿದ್ವಿ, ಈಗ ಬಿಟ್ಟವಿ. ಈಗ ಅಗ್ರಿಕಲ್ಚರ್ ಮಾಡ್ತಾ ಇದ್ದೀವಿ. ಅಗ್ರಿಕಲ್ಚರ್ ಬೆಸ್ಟ್. ಈಗ ಅಗ್ರಿಕಲ್ಚರ್ ಈಗ ಇಲ್ಲಿ ಮುಂಜಾನೆ ಇಷ್ಟು ಬಂದು ಸೀದಾ ಹೊಲ ಕಡೆ ರೊಟ್ಟಿ ಕಟ್ಕೊಂಡು ಹೋಗ್ಬಿಡ್ತೀವಿ. ರೊಟ್ಟಿ ಹೊಲಕ್ಕ ಸಾಯಂಕಾಲ 9 ಬರ್ತೇವಿ. ಓಕೆ, ಅದ್ಭುತರಪ್ಪ. ಬರ್ರಿ, ಇನ್ಯಾರ ಆ ಹುಡುಗರನ್ನ ಮಾತಾಡ್ಸ್ರಿ. ಯಾರಪ್ಪ? ಡಾಕ್ಟರ್ ಬರ್ರಿ. ಸ್ವಲ್ಪ ಹತ್ರ ಇಡ್ರಿ ಅವ್ರಿಗೆ, ಕೆಲ್ಸದಲ್ಲ ಅದು. ಹತ್ರ ಇಡ್ರಿ ಇನ್ನ ಹೋರಿ. ಇವರು ನಮ್ಮ ಸ್ನೇಹಿತ GN ಜಾವ್ರು ಸರ್ ಅಂತೇಳಿ ಸರ್. ನಾವು ಅವ್ರ ಸ್ನೇಹಿತರು ಬಸವರಾಜ್ ಬುದ್ಗಲ್ ಅಂತ ಸರ್. ಇವಾಗ ಅವರು ಕೂಡ ಈ ಒಂದು ಈಜುಗಾರದ ಅನುಭವವನ್ನು ಹೇಳ್ತಾ ಇದ್ದಾರೆ. ಹೇಳ್ರಿ ಸರ್. ನಾವು ಕಳೆದ 5-6 ವರ್ಷಗಳಿಂದ ಇಲ್ಲಿ ಈಜಲಿಕ್ಕೆ ಬರ್ತಾ ಇದ್ದೀವಿ. ನಮ್ಮೆಲ್ಲ ಹಿರಿಯರು ಮೊದಲೇ ಬರ್ತಾ ಇದ್ರು, ನೋಡಿ ನಾವು ಬಂದ್ವಿ. ಬಂದ್ಮೇಲೆ ನಮ್ಗೆ ಸಾಕಷ್ಟು ಆರೋಗ್ಯದಲ್ಲಿ ಬದಲಾವಣೆಗಳಾಗಿದ್ದವು. ಮೊದಲೆಲ್ಲ ಸ್ವಲ್ಪ ಕೈ ಕಾಲೆಲ್ಲ ನೋವಿದ್ವು. ಈಗ ಇಲ್ಲಿ ಬಂದು ಈಜ್ತಾ ಇರೋದ್ರಿಂದ 1 ಗಂಟೆ ಈಜ್ತೇವೆ ಎವ್ರಿ ಡೇ. ಈಜೋದ್ರಿಂದ ಎಲ್ಲ ಕೈ ಕಾಲೆಲ್ಲ ನೋವಾಗಿದ್ದವು, ಎಲ್ಲ ಮುಗಿದವು. ಭಾಳ ಚೆನ್ನಾಗಿ ಆರೋಗ್ಯದ ಮೇಲೆ ಒಳ್ಳೆ ಪರಿಣಾಮವನ್ನು ಬೀರಿದೆ. ಇದು ಈ ಸ್ವಿಮ್ಮಿಂಗ್ ನರ್ವ್ ಸಿಸ್ಟಮ್ ಮೇಲೆ ಭಾಳಷ್ಟು ಇಫೆಕ್ಟ್ ಆಗೋದ್ರಿಂದ ಮನುಷ್ಯನ ಆರೋಗ್ಯದ ಮೇಲೆ ಭಾಳಷ್ಟು ಉತ್ತಮವಾದಂಥ ಪರಿಣಾಮವನ್ನು ಬೀರ್ತದೆ. ಆದ್ದರಿಂದ ಇದು ಒಳ್ಳೆಯ ನಮ್ಗೆ ಒಂದು ದೊಡ್ಡ ಅಸೆಟ್ ಅಂತೇಳಿ ನಮ್ಮ ಹಾವೇರಿ ನಗರದ ಜನತೆಗೆ ಮತ್ತು ಮಕ್ಕಳಿಗೆ ಈಜು ಕಲಿಲಿಕ್ಕೆ ಕೂಡ ಇದು ಒಳ್ಳೆ ಅಸೆಟ್ ಅಂತೇಳಿ ನಮ್ಮ ಒಂದು ಭಾವನೆ ಸರ್. ಅದ್ಭುತ. ಇದು ಹೆಗ್ಗೇರಮ್ಮ ಅಂತ ಹೇಳಿ ಒಂದು ಇತಿಹಾಸನ ಐತಿ ಸರ್. ಇದು ಏಷ್ಯಾ ಖಂಡದೊಳಗೆ 2ನೇ ಸ್ಥಾನದೊಳಗೆ ಇದು ಐತಿ ಅನ್ನೋದನ್ನ ನಾವು ಕೇಳಿದೇವೆ ಸರ್. ಇದು ದೊಡ್ಡ ಇತಿಹಾಸ ಐತಿ. ಇದ್ರ ಹುಳುಗಿಳಿ ಎತ್ತಿದಿರ ಸರ್? ಎತ್ತಾರ್ರಿ. ಈಗ ಮತ್ ನೀವು ಕ್ಯಾಮ್ರಾ ಇಟ್ಟಿರಿ ಏನ್ರ ಅಂದ್ರೆ ತಪ್ಪಾಗ್ತಾವ ಸರ್. ಗುಡುಗು ಸಿಡ್ಲು ಮಳಿ ಜೋರ್ ಬರ್ತೈತಿ ಅಂದಾಗ 1-4 ದಿವ್ಸ ಎತ್ತಾರ್ರಿ.
ಅದ್ ಬಂದಾಗ ತುಂಬಿ ಹೋಗಿರ್ತೈತಿ ಪೂರ ಎತ್ತೇವಿ ಅಂತ ಬಿಲ್ ತೆಗಿತಾರೆ. ಇಷ್ಟಕ್ಕೆ ಬಂದಿರೋದು ಸರ್ ಇದು. ಓಕೆ. ಇದು ರಾಜಕಾರಣಿ ವ್ಯವಸ್ಥೆ ಏನೈತಲ್ರಿ, ಹಾ ಇದು ತಿನ್ನಾಕಾಗಿನ ಕೆರಿ ಇರೋದ್ರಿ. ಹಾ ಹಾ ಯಾರು ಬಂದ್ರು ಅದನ್ನ ಕೆಲಸ ಮಾಡ್ಯಾರ. ಹಾ 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 ಗುಡುಗು ಸಿಡ್ಲು ಅಗದಿ ಬಿರು ಇದ್ದಾಗ ಎತ್ತದಲ್ರಿ, ಹಾ. ಇನ್ನೇನು ಮಳಿ ಬರ್ತೈತಿ ಅಂದಾಗ JCB ಬರ್ತಾವ. ಹಾ 2 ದಿವ್ಸ ಕೆಲಸ ಮಾಡ್ತಾರ, ಕೆರಿ ತುಂಬತೈತಿ, ಹೋಳ ಎತ್ತೇವಿ ಅಂತ ಹೇಳಿ ಬಿಲ್ ತೆಗೆದು ಇಷ್ಟ ರೀ ಇದು ಕೆಲಸ. ಇದು ಚಲೋ ಐತಿ ಇದು. ಚಲೋ ಐತಿ. ಸ್ವೀಟ್ ವಾಟರ್ ಸರ್. ಹೌದು. ಹಾ ಹಾ ಇಲ್ಲೇ ಸ್ಕಿನ್ ಡಿಸೀಸ್ ಹೋಗತಿ ಅಂತ ಎಷ್ಟೋ ಜನ ಹಳ್ಳಿಯಿಂದ ಸ್ನಾನಕ್ಕೆ ಬರ್ತಾರ ಸರ್. ಇಲ್ಲಿ ಹಾ ಸ್ಕಿನ್ ಡಿಸೀಸ್ ಹೋಗ್ತೈತಿ, ಅಲರ್ಜಿ ಹೋಗ್ತೈತಿ ಅಂತ ಹೇಳಿ. ಹೌದಾ? ಓಕೆ. ಹಾ ಹೌದಾ? ಇದು ನಿಜ ಹೇಳ್ಬೇಕಂದ್ರೆ ಸರ್, ಪ್ರವಾಸಿಗರ ತಂಗ ತಾಣ ಮಾಡ್ಬೇಕು ಸರ್. ಇದು ಬೋಟ್ MP ಮತ್ತು MLA ಮನಸ್ಸು ಮಾಡಿದ್ರೆ ಸರ್, ರಾಜಕಾರಣಿ ಹಿತಾಸಕ್ತಿಯಿಂದ ಭಾಳ ಇದು ಚೆನ್ನಾಗಾಯ್ತು ಸರ್. ಬಿದ್ದೈತ್ರಿ ಇದು. ಬೇಕಾದಂಗಿದೆ ಬೋಟ್ ವ್ಯವಸ್ಥೆ, ಪ್ರವಾಸಿಗರ ತಾಣ ಮಾಡ್ಬೋದು. ಪ್ರವಾಸಿಗರ ಮಾಡಕ್ ತಾಣ ಆಗ್ತಾ ಇಲ್ಲ ಇವ್ರಿಗೆ. ಮಾಡ್ಬೋದು ಸರ್. MP ಮತ್ತು MLA ನಗರಸಭೆಯವರು ಮನಸ್ಸು ಮಾಡಿದ್ರು ಸರ್, ಒಳ್ಳೆ ಪ್ರವಾಸಿಗರ ತಾಣ ಆಗತ್ತೆ ಸರ್. ಈ ಮತ್ತೇನೇನ್ ಮಾಡುತ್ತೆ ನಿಮ್ ಸಂಘ? ಅಧ್ಯಕ್ಷರಾಗಿದ್ದೀರಲ್ಲ, ಈಜ್ ಆಯ್ತು ಮತ್ತೆ? ಅಧ್ಯಕ್ಷರು ಅಂತ ಏನಿಲ್ಲ ಸರ್, ಹಂಗ ಒಟ್ಟು ಸೀನಿಯರ್ ಮಾರ್ಗದರ್ಶಕರು ಸರ್. ನಾವೆಲ್ಲ ಹಂಗೇನಿಲ್ಲ ಸರ್. ನೀವು ಕ್ಯಾಮ್ರಾ ಬಂದ್ ಮಾಡಿದ್ರೆ ಇನ್ನೂ ಅಷ್ಟು ಹೇಳ್ತೇವೆ ಸರ್. ಏ ಬಂದ್ ಮಾಡಿ ಹೇಳಿದ್ರಿ ಏನ್ ಪ್ರಯೋಜನ? ನೀವು ಶುರು ಇದ್ದಾಗ ಹೇಳ್ಬೇಕು ನೀವು. ನಮ್ಗೆ ಮಾರ್ಗದರ್ಶನ ಮಾಡ್ತಾರೆ ಸರ್. ಯಾರ ಬರ್ತ್ಡೇ ಇತ್ತಂದ್ರೆ ಬರ್ರಿ ಸರ್, ಇಲ್ಲಿ ಕೆರೆ ಮನದ ಮುಂದೆ ಒಂದ್ ಫ್ರೆಂಡ್ ಸರ್ಕಲ್ ಸರ್, ಉಪಹಾರ ಮಾಡೋಣ ಅಂತ ಎಲ್ಲ ಉಪಹಾರ ಕರೀತಾರೆ. ಅಲ್ಪೋಪಹಾರ ಮಾಡ್ತಿರ್ತೇವೆ. ಇದಕ್ಕೆ ಚೆನ್ನಾಗಿ ಒಂದು ನಕ್ಕಂತ ಒಬ್ರಿಗೊಬ್ರು ನಗಸ್ಕೊಂತ ಮುಂಜಾನೆ ಎದ್ದು ಇಲ್ಲಿ ಒಂದು ಹಾಸ್ಯ ಚಟುವಟಿಕೆನೇ ಚಲೋ ಆಗ್ಬಿಡ್ತದೆ ಸರ್. ಹಾ. ಎರಿಗೆ ಬಂದ್ವಿ ಅವಾಗ ಹಾ ಒಂದು ಕಾಮಿಡಿನೇ ಚಲೋ ಆಗ್ಬಿಡ್ತೈತೆ ಹೋಗಲ್ಲಿ ಅವ್ರಿಗಿನ್ನು. ಹತ್ತಿನ ಮ್ಯಾಗ ಮತ್ತೆ ಸುಮ್ಮನೆ ಸೈಲೆಂಟ್ ಆಗಿ ಭಾರಿ ಇದ್ರಪ್ಪ ತಂಡ ನೀವು. ಅಂದ್ರೆ ಈ ಸ್ಟ್ರೆಸ್ ಇದೆ ಮನುಷ್ಯನ್ಗೀಗ, ಬರೀ ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಬರೀ ಯೋಚನೆಗಳು ಮಾಡ್ತಾವ, ಆಗ್ಲಾರ್ದು. ನೀವೆಲ್ಲ ಬಿಟ್ಟು ಹಾಯಾಗಿ ಬಂದು ಎಲ್ಲರೂ ಸೇರಿ ಇದನ್ನ ಕಟ್ಟಿದಿರಲ್ಲ, ಅದು ಬಹಳ ಖುಷಿ ಆಯ್ತು ಒಂದು ನನಗೆ. 25-30 ಮಂದಿ ದಿವಸಾನ ನಮಗ್ ಸಂಕ್ರಾಂತಿ ಸರ ಇದು. ಹಾ. ದಿವಸಾನ ಸಂಕ್ರಾಂತಿನ ಮಾಡ್ತಾ ಇರ್ತೇವ್ ನಾವು. ಹಾ, ಹಾ. ಎಲ್ಲರೂ ಸಂಕ್ರಾಂತಿ ಜನವರಿ 15ಕ್ಕೆ ಹೋಗ್ತಾರಲ್ಲ, ಹಾ. ನಮ್ಗೆ ಡೈಲಿ ಸಂಕ್ರಾಂತಿ ರೀ ಇದು. ಹಬ್ಬ ಪುಣ್ಯ ಮಾಡ್ರಿ, ಪುಣ್ಯ ಮಾಡ್ರಿ. ನಾವು ಪುಣ್ಯ ಮಾಡೇವ್ ಸರ. ಈ ಕೆರಿ ಇರೋದ್ರಿಂದ ಹಾ. ನಾವು ಪುಣ್ಯ ಮಾಡಿದೇವ್ ಸರ್. ಇದು ಇನ್ನೂ ಅಷ್ಟು ಜನರಿಗೆ ಗೊತ್ತೇ ಇಲ್ಲ. ಅಲ್ಲಿ ಹೋಗ್ತಾರಂತ ಇಲ್ಲಿ ಹೋಗ್ತಾರ ಸುಮ್ಮನೆ ಸರ್. ಇಲ್ಲಿ ನಿಸರ್ಗ ಬಹಳ ಸವಿತೀವಿ ಸರ್ ನಾವು ನೀರೊಳಗೆ. ಬೆಳಗ್ಗೆ ಒಂದ್ ತಾಸು ಬಹಳ ಕಾಮಿಡಿಯಿಂದ ಹೋಗ್ತಾ ಇದಾವ್ ಸರ್ ನಾವು. ಆಮೇಲೆ ಈಗ ಈಜು ಹೊಡಿಯೋದಕ್ಕೆ ಏನಾದ್ರು ನಿಯಮಗಳಿದೆಯಾ? ಈಗ ಹುಡುಗರಿಗೆ ಕಲಿಸ್ತೀರಾ ಹಿಂಗ್ ಹೊಡಿಬೇಕು ಅಂತ, ಅಥವಾ ತಾವ ಈಗ ಮೀನುಗಳಿಗೆ ಯಾರ ಕಲಿಸ್ಬೇಕು ಅನ್ಸರಪ್ಪ, ತಾವ ಮಾಡ್ಕೊಂಡ್ಬಿಡ್ತಾವ್ರಿ ಹಂಗಿಂದ ಹುಡುಗರು ಸರ್ ಧೈರ್ಯನೂ ಕಾರಣ ಸರ್. ಧೈರ್ಯನೂ ಕಾರಣ ಸರ್. ಸೂಪರ್. ಆಮೇಲೆ ಮಳೆ ಇದ್ರೆ ಛತ್ರಿ ಹಿಡ್ಕೊಂಡು ಬರ್ತದೆ ಸರ್. ಹಾ ಒಂದ್ ದಿವಸನೂ ಗ್ಯಾಪ್ ದಿವಸ ಔಟ್ ಆಫ್ ಸ್ಟೇಷನ್ ಹೋದ್ರಷ್ಟೇ ಗ್ಯಾಪ್ ಸರ್. ಹಾ ಹೌದಾ? ಊರಿಗೆ ಅಲ್ಲಿ ಹೋದ್ರಷ್ಟೇ ಆರೋಗ್ಯ ಕೆಟ್ರ ಇಲ್ಲ ಔಟ್ ಆಫ್ ಸ್ಟೇಷನ್. ಒಟ್ಟು ಎಲ್ಲಿ ಹೋದ್ರೆ ಈ ಕೆರಿ ದಿವಸ ನೆನಪಾಗ್ತದೆ. ಇಲ್ಲಿಗೆ ಬಂದ್ರೆ ಸರ್ ನಾವು ಆಕ್ಟಿವ್ ಆಗಿರ್ತೇವೆ. ಅಂದ್ರೆ ಇಡೀ ದಿವಸ ಸ್ನಾನನ ಮಾಡಂಗಿಲ್ಲ ನಾವು, ಒಮ್ಮರಿ ರಾತ್ರಿ ಮಾಡ್ತಿರ್ತೇವೆ. ಈಗ ನಮ್ದೊಂದು ಬದುಕಿನ ಬುತ್ತಿನ ಸರ್ ಇದು. ಏ ಭಾಳ ಖುಷಿ ಆಯ್ತು. ಒಂದೆರಡು ಮಾತು ಹುಡುಗರಿಗೆ ಹೇಳ್ರಿ ನೀವು. ಇಲ್ರಿಪ್ಪ ಅದಲ್ಲ, ನಂದು ಅದನ್ನ ಹೇಳ್ಬೇಡ್ರಿ ನೀವು. ಹೇಳಿದ್ನಲ್ಲ ನಾನು. ಹುಡುಗರಿಗೆ ಮಾತ್ರ ಬಾಳ ಚಲೋ ಸರ್ ಇದು. ಕಂಪಲ್ಸರಿ ಹುಡುಗರಿಗೆ ಮಾತ್ರ ಸ್ವಿಮ್ಮಿಂಗ್ ಬರ್ಲೇಬೇಕು ಸರ್. ಬರ್ಲೇಬೇಕು. ಸ್ವಿಮ್ಮಿಂಗ್ ಬರ್ಲೇಬೇಕು. ಎಲ್ಲಿ ಹೋದ್ರು ನಾವು ಈ ಪ್ರಸಂಗಗಳು ಹಿಂಗ ಅಂತ ಇರಂಗಿಲ್ಲ. ಪ್ರವಾಸಿ ತಾಣಕ್ಕೆ ಹೋಗಿರ್ತಾರ, ಸಮುದ್ರದಲ್ಲಿ ಹೋಗಿರ್ತಾರ, ಈಸ್ಕೊಂಡು ನಾವು ದಡ ಸೇರ್ತೇವೆ ಅನ್ನಕ್ ಸ್ವಿಮ್ಮಿಂಗ್ ಮಾತ್ರ ಇವತ್ತಿನ ಟ್ರೆಂಡ್ಗೆ ಮಕ್ಕಳಿಗೆ ನಾವು ಹೆಂಗ್ ವಿದ್ಯೆ ಕಲಿಸ್ತೇವೆ ಹಂಗೆ ಮಕ್ಕಳಿಗೆ ಸ್ವಿಮ್ಮಿಂಗ್ ಕಲಿಸ್ಲೇಬೇಕು ಸರ್. ಅವ್ರು ಆರೋಗ್ಯವಾಗಿರ್ಬೇಕಾದ್ರೆ ಸ್ವಿಮ್ಮಿಂಗು, ಯೋಗಾಸನ, ಇವು ಬೆಳಿಗ್ಗೆ ಎಬ್ಸೋ ಕೆಲಸ ಇವನ್ನೆಲ್ಲ ಮಾಡ್ಲೇಬೇಕು ಸರ್. ನಾವು ಬೆಳಿಗ್ಗೆ 4ಕ್ಕೆ ಎದ್ದಿರ್ತೇವೆ ಸರ್. 4ಕ್ಕೆ ಡೈಲಿ ಇದು. ಮಕ್ಕಳದ ಎಷ್ಟೊತ್ತಿಗೆ? ರಾತ್ರಿ 9:30 ಸರ್. ಮಲಿಗೆ ಬಿಡ್ತೀರಿ? ಮಲಿಗೆ ಬಿಡ್ತೀವ್ರಿ 9:30. 4 ಗಂಟೆಗೆ ಎದ್ದು ಮನೇನ ಕೆಲಸ ಎಲ್ಲ ಮುಗಿಸಿ ಕಸ ಎಲ್ಲ ಮಾಡ್ಕೊಂಡ ಈ ಕಡೆ ಬರ್ತೇವೆ. ಈಗ ಒಂದ್ ಹೇಳ್ರಿ, ಕೆಲವೊಬ್ಬರಿಗೆ ಈ ನಿದ್ದೆ ಸಮಸ್ಯೆ ಇದೆ. ಲಘುನ ನಿದ್ದೆ ಮಕ್ಕೊಂಡ ತಕ್ಷಣ ನಿದ್ದೆ ಬರ್ಬೇಕಂದ್ರೆ ಏನ್ ಮಾಡ್ಬೇಕ್ರಿ? ಸ್ವಿಮ್ಮಿಂಗ್ ಬರ್ಬೇಕು ಸರ್. ಮಕ್ಕಂಡ ತಕ್ಷಣ ಇದ್ ಬರ್ಬೇಕಂದ್ರೆ ಲೇಟ್ ನೈಟ್ ಮಲಗಬಾರ್ದು ಸರ್. ಮಲಗಬಾರ್ದು. ಲೇಟ್ ನೈಟ್ ಮಲಗಿದ್ರೆ ನಿದ್ದೆ ಬರೋದೇ ಇಲ್ಲ ಸರ್. ಇವನ್ ನಾವಾದ್ರೂ ಸರ್ 11 ಗಂಟೆ ಮೇಲ್ಪಟ್ಟಾದ್ರೆ ನಿದ್ದಿನ ಹತ್ತಲ್ಲ ಸರ್. ನಾವು 9-9:30 ಮಲಗಿದ್ರೆ ಮಾತ್ರ ನಿದ್ದೆ ಹತ್ತದ ನಮಗೆ. ಬೆಳಿಗ್ಗೆ 4ಕ್ಕೆ ಎನಿ ಕಂಡೀಷನ್ ಅಲಾರಾಮ್ ಇಟ್ಟಿರ್ತೇವೆ, ಆಟಕ್ಕೆ ಎದ್ಕೊಂಡ್ಬಿಡ್ತೇವೆ, ಮುಗಿದೋತ್ ಎಲ್ಲ. ಅಲ್ಲಿ ಬಾಗಲ್ದ ಅಂಗಳ ಕಸ, ಒಳಗ ಕಸ ಎಲ್ಲ ಮಾಡ್ಕೊಂಡು ಈ ಕಡೆ ಬರ್ತೇವೆ. ಈಗ ಹೋಗಿ ಸೀದಾ ಪೂಜೆ ಮಾಡ್ಕೊಂಡು ಏನಾರ ತಿಂಡಿ ತಿಂದು ನಮ್ಮ ಕೆಲ್ಸಕ್ಕೆ ನಾವು ಹೋಗ್ತಾ ಇರ್ತೇವೆ. ಅದ್ಭುತ. ಹೊಡಿರಿ. ಭಾಳ ಚೆನ್ನಾಗಿ ಸರ. ಹ್ಞೂ ಸರ್. ಯೋಗಾಸನ ಮಾಡ್ತೇವೆ ಬೇಕಾದ್ರೆ ನೀವು. ಅದಕ್ಕೆ ಬಂದಾರ ಹೋರಿ ಇಲ್ಲಿ. ಇಲ್ಲಿದೆಲ್ಲ ಸ್ವಚ್ಛತಾ ಕಾರ್ಯ ಮಾಡ್ತೇವೆ ಸರ. ಹೌದಾ? ಇಲ್ಲಿದೆಲ್ಲ ಅಷ್ಟು ಕಸ ಗಿಸ ಏನೈತಿಲ್ಲ ಸ್ವಚ್ಛತಾ ಕಾರ್ಯ ಮಾಡ್ತೇವೆ. ಯಾರಿಗೆ ತೊಂದರೆ ಆಗದಂಗ ಇಲ್ಲಿ ಕುಡಿಯೋದನ್ನ ಅದನ್ನ ಬಿಡಿಸೋ ವ್ಯವಸ್ಥೆ ಮಾಡಿದೇವಿ. ಇದೇನು ಹೇಳಿ? ಇದು ಕಿವಿಯಾಗ ನೀರು ಹೋಗಬಾರ್ದು ಅಂತ ಸರ್. ಹೌದಾ? ಹ್ಞೂ ರೀ.
ಕಿವಿ ನೀರು ಹೋಗ್ಬಾರ್ದ ನೀರು ಹೋಗ್ಬಾರ್ದು ನಮಗೆ ಅದು ಹಂಗೆ ಅನಿಸ್ತದೆ ಸರ್. ನಾವು ಮೊದ್ಲಿಂದನ ಅದನ್ನ ಹಾಕೊಂಡು ರೂಢಿ ಮಾಡ್ಕೊಂಬಿಟ್ಟನಲ್ಲ, ಕಿವ್ಯಾಗ ನೀರು ಹೋಗ್ಬಾರ್ದು ಅಂತ. ಅಲ್ಲ ಹೋದ್ರೆ ಏನು ತೊಂದ್ರೆ ಇಲ್ಲ ಸರ್, ಇನ್ಫೆಕ್ಷನ್ ಆಗತ್ತೆ ಅನ್ನೋದು ಏನು ತೊಂದರೆ ಏನಾಗಲ್ಲ ಸರ್, ಏನಾಗಲ್ಲ. ನಾ ಮೊದ್ಲಿಂದ ಅದು ರೂಢಿ ಮಾಡಿದ್ದೇನಲ್ಲ, ಅದು ಇರ್ತತಿ, ಹಾಕೊಂಡು ಹೋಗ್ತಾ ಇರ್ತಾನೆ. ಓಕೆ ಸೂಪರ್. ನಡ್ರಿ ಹಂಗಾರೆ ಇದು ಏನೇನು ಮಾಡ್ತೀರಿ ಮಾಡ್ರಿ. ಅರ್ಧ ರೊಟ್ಟಿ ಕೊಟ್ಟಿದ್ದೆ ಚೆನ್ನಾಗವ. ಕೆಳಕ್ಕೆ ಯಾರು ಹೋಗ್ತಾರೆ ಅವು ಕಟ್ಟಿ ಕಾಯ್ದುಬಿಡ್ತಾವ. ನೋಡಪ್ಪ ಅಷ್ಟು ಹಟ್ಟಿದ್ರು ವ್ಯವಸ್ಥೆ ನೀರ ಮಾಡ್ತಾರೆ. ಹೆಂಗಿದೆ ಭಾಳ ಆಗಿಲ್ಲ ಗೊತ್ತಲ್ಲ. ಹಾಂ ಓದೋದು ಒಂದು ಜರ್ನಿ ಒಂದು ಓದ್ದಂಗೆ ಇಲ್ಲಿ ಇಲ್ಲಿ ನಡ್ಕೊಂಡಿದ್ದು ಓದಕ್ಕೆ. ಹಾಂ ಏನಪ್ಪ ಈಜಿದೇನೋ? ಹಾಂ ಈಜ್ ಬಂತಾ? ಹಾಂ ಅದೇನು ಇದು? ಇದು ಮೈಕ್ ಕಣ. ಹಾಂ ಈ ನಿಂದು ಈಜು ಹೊಡೆಯೋದು ನಾನು ತೋರ್ಸೋಣ ಅಂತ ಬಂದೆ. ನೀನು ಅಳ್ತಾ ಇದ್ದೆ, ಈಜು ಹೊಡಿತೀಯ ಈಗ? ಮತ್ತು ನಾಳೆ ಬರ್ತೀನಲ್ಲ ಅವಾಗ ಈಜು ಒಂದೇ ದಿವಸಕ್ಕೆ ಕಲ್ತ್ಬಿಟ್ಟಿಯಲ್ಲ? ಹಾಂ ಇನ್ನು ಮುಂದೆ ದಿವಸ ಬರ್ತೀಯಾ? ಹಾಂ ಚೆನ್ನಾಗಿತ್ತಾ? ಹಾಂ ನಡುಗ್ತಾ ಇದೆಯಾ? ಹಾಂ ಚಳಿನಾ? ಅವರೆಲ್ಲ ನೋಡು, ಎಲ್ಲ ಎಷ್ಟು ಈಜಿ. ಅವ್ನು ನೋಡು ಇದನ್ನ ಕಟ್ಕೊಂಡು ಹೊಂಟ. ಹಾಂ ಬಾಟ್ಲಿ ನಿಂದ ಭಾರಿ ಜೋರ ಐತಲ್ವ? ಹಾಂ ಯಾಕೆ ತೆಗಿತೀಯಾ? ಈಗ ನಮ್ಗೆ ತೋರ್ಸಲ್ವಾ ನೀನು ಈಜ ಆದದ್ದು? ಹಾಂ ಏನು ನಾಳೆ ಬರ್ತೀಯಾ? ದಿವಸ ಬರ್ತೀಯಾ ಇನ್ಮೇಲೆ? ಹಾಂ ಮತ್ತೆ ಅಳ್ತಾ ಇದ್ದೆ ಮೊದಲು. ಬರ್ತೀಯಾ? ನಾಳೆ ಬರ್ತೀಯಾ? ಬಾಮ್ಮ ನೀನು ಬಾಮ್ಮ ಮುಂದೆ. ಏನಮ್ಮ ನಿನ್ನ ಹೆಸರು? ನನ್ನ ಹೆಸರು ತಾರುಣ್ಯ. ಒಂದು ನಿಮಿಷ. ಏನಮ್ಮ ನಿನ್ನ ಹೆಸರು? ನನ್ನ ಹೆಸರು ತಾರುಣ್ಯ. ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಹೌದಾ? ಡೈಲಿ ಈಜು ಬರ್ತೀಯಾ? ಯಾವಾಗಿಂದ ಕಲ್ತಿದ್ಯಾ ಈಜು? ಒಂದು 2-3 ವರ್ಷ ಆಯ್ತಾ? ಅಲ್ಲ, 2-3 ವಾರ ಆಗಿರ್ಬೋದು. 2-3 ವಾರ ಫುಲ್ ಬರ್ತಿ ಈಜು? ಕಲ್ತ್ಬಿಟ್ಟಿಯಾ? ಯಾರು ಕಲ್ಸಿದ್ರು? ತಾತ ಕಲ್ಸಿದ್ರಾ? ವಾ, ಇದು ಮೈಕ್ ಕಣ, ನಿಂಗೆ ಬೇಕಾ? ಹಾಂ ಫುಲ್ಲು ಬೆಳಿಗ್ಗೆ ಬಂದ್ಬಿಡ್ತೀಯಾ? ಎಷ್ಟೊತ್ತು ಈಜ್ತೀಯಾ? ಒಂದು ಅರ್ಧ ಗಂಟೆ. ಖುಷಿ ಆಗುತ್ತಾ? ಹಾಂ ಸೂಪರ್. ಹಾಂ ಥ್ಯಾಂಕ್ ಯು ಅಮ್ಮ. ನೋಡು ಈ ವಯಸ್ಸಲ್ಲಿ ಓದ್ತಾ ಇದೆಯಾ? 4ನೇ ಎಷ್ಟನೇ ಕ್ಲಾಸ್ ಅಂದೆ? 4. ಚೆನ್ನಾಗಿ ಓದು. ನೀನು 4ನೇ ಕ್ಲಾಸಾ? ಏಯ್ ನೀನು ಯಾವಾಗ ಓದಿದ್ಯಾ? ಬಾರ ಇಲ್ಲಿ. 4ನೇ ಕ್ಲಾಸಾ? ಕರೆನಾ 4ನೇ ಕ್ಲಾಸಾ? ಮತ್ತು ಅವನು ಹೇಳೋಗ್ಬಿಟ್ಟ. ಹಾಂ ಏನು ಸ್ಕೂಲಿಗೆ? ಹಾಂ ಅಲ್ಲ ಕಣ, ಈಗ ನೀನೇನು ಹಂಗೆ ಹೇಳ್ತೀಯಾ? ಓದಿಲ್ಲ ಬಿಟ್ಟಿಲ್ಲ ಓದಿ ನಿಂತಿಯಲ್ಲ?
ಹಾ ಓದ್ತೀಯಾ ಏನು ಯಾವಾಗ ಓದ್ತೀಯಾ ಅದೇ ಆ ಟೀಚರ್ ಊರಿಗೆ ಹೋಗಿನಿ ಹಾ ಊರಲ್ಲಿ ಸಿಸ್ಮಡಿತ್ತು ಹಾ ಮನುಷ್ಯರ ಹಾ ಬಂದರು ಆ ಓದ್ಕೊಂಡು ಸುಮ್ಬಿಡ್ತಾರೆ ನಮ್ಮನ್ನ. ಈಗ ಫಾಸ್ಟ್ ಎಲ್ಲಿಗೆ ಹೊಂಟಿಯ ನೀನು ಈಗ ಏನನ್ನ ಹೇಳಿದೆ ಒಂದು ಬರೋಬ್ಬರಿ ಹೇಳಲ್ಲ ನೀನು ಏ ಫುಲ್ ಬಿಸಿ ಮನುಷ್ಯ ಅಪ್ಪ ನೀನು ಫುಲ್ ಬಿಸಿ ಮನುಷ್ಯ ಎಲ್ಲಿ ಹೊಂಟಿ ಈಗ ಅಲ್ಲ ಈಗ ನೀನು 4ನೇ ಕ್ಲಾಸ್ ಓದಿದ್ಯಾ ಕರೆ ಅಂದ್ರ ಯಾವಾಗ ಓದಿದೆ ನಿನ್ನೆ ಈಗ ಹಂಗಾರೆ ಇವತ್ತು ಎಷ್ಟನೇ ಕ್ಲಾಸ್ ನೀನು ಇವತ್ತೈದನ ನಿನ್ನನ್ನು ಇಲ್ಲಿಗೆ ಕರ್ಕೊಂಡ್ಬರ್ತೀವಿ ನನ್ನ ಇಟ್ರನ್ನ ಇಲ್ಲಿಗೆ ಕರ್ಕೊಂಡ್ಬರ್ತೀವಿ ಯಾರನ್ನ ಇಟ್ರನ್ನ ಯಾರನ್ನ ಇಕ್ರ ಇಕ್ಕದ ಇಕ್ರ ಯಾರವ ರಬ್ಬ ಚೀತಲ್ಲ ಹಾ ಅವ್ರು ಇಕ್ರನ್ ನಾ ಕರ್ಕೊಂಡ್ಬರ್ತೀನಿ ಇಲ್ಲಿಗೆ. ಅಲ್ಲಿ ಕರ್ಕೊಂಬತ್ತೀಯಾ ಇಲ್ಲಿಗೆ. ಅಲ್ಲ ನೀನು ಇನ್ನೊಂದು ಹೇಳು ದಿವಸ ಒಂದೊಂದು ಕ್ಲಾಸ್ ಓದ್ತಿಲ್ಲ ಹೆಂಗ ನಾವೆಲ್ಲ ಒಂದೊಂದು ವರ್ಷ ಓದಿವಲ್ಲ ನೀನು ದಿವಸ ಒಂದೊಂದು ಕ್ಲಾಸ್ ಓದ್ತಿ ಹೆಂಗದ ಈಗ ಇವತ್ತು ಮುಗೀತಾ 4ನೇ ಕ್ಲಾಸು ನಾಳೆ 5 ನಾಡಿದ್ದು 6 ಒಂದು ವಾರದಲ್ಲಿ ನಿನ್ನ ಸ್ಕೂಲೇ ಮುಗಿದೋಯ್ತಲ್ಲ ಎಲ್ಲ ಹಾ ಹೊಟ್ಟೆ ಹಸತ್ತಾ ಈಜು ಹೊಡೆದಿಲ್ಲ ಹಸಿಲಿಲ್ವಾ ಇಲ್ಲ ನಿಮ್ಮ ಮನೆಗೆ ಹೋಗಿ ಏನು ತಿಂತೀಗ ಏನು ತಿನ್ನಲ್ಲ ಏನು ತಿನ್ನಲ್ವಾ ಯಾಕೆ ಹೊಟ್ಟೆ ಸೈದ ಉಣ್ತೀನಿ ಹೊಟ್ಟೆ ಹಸ್ತ್ರ ಉಂಟಿ ಏನು ಉಂಟಿ ಚಿತ್ರಾನ್ನ ಚಿತ್ರಾನ್ನ ಮತ್ತೆ ಪುಳಿಯೋಗರೆ ಪುಳಿಯೋಗರೆ ಮತ್ತೆ ಮತ್ತೆ ನಿನ್ನ ಫ್ರೆಂಡ್ಸ್ ಯಾರು ಏನೇನು ಆಟ ಆಡ್ತೀರಿ ನಮ್ದು ನಮ್ಮ ಫ್ರೆಂಡ್ ಹಾಂ. ವೈಭು ಅಂತ ವೈಭು ಅಂತ ಅವನು ನೀನು ಸೇರಿ ಆಟ ಆಡ್ತೀರಾ ಯಾವ್ಯಾವುದು ಏನೇನು ಆಟ ವೈಭು ಆಡ್ತೀರಿ ನಾವು ಹಾಂ ಜೆಸಿಪ್ ತಕೊಂಡು ಆಡ್ತೀವಿ. JCP ತಗೊಂಡು ಆಟ ಆಡ್ತೀರಾ ಇದೇ ವಯಸ್ಸಿನಾಗ ಮನೆಗೆ ಸಣ್ಣ ಜೆಸಿಪ್ ಇದ್ದಾವೆ. ಎಷ್ಟು 5 JCP ಈ ಭಯಂಕರ ಶ್ರೀಮಂತರ ಕಣ ನೀವು ಹೆಂಗಪ್ಪ ಈಗ ಮತ್ತೆ ಅಲ್ಲಿ ಇಟ್ಟಿಟ್ಟು ಹಾಂ. ಬೇರೆ ಹೊಸ ತಗೊಂಡ್ಬಿಡ್ತಾನೆ. ಹೊಸ ತಗೊಂಬರ್ತೀರಾ ಈ JCP ತಗೊಂಡು ಏನೇನು ಮಾಡ್ತೀರಿ ಆಟ ಆಡ್ತೀವಿ. ಆಟ ಈ ಕೆರೆಯಲ್ಲೆಲ್ಲ ಹೂಳಿದೆಯಂತೆ ತೆಗೆದು ಬಿಡ್ಬೋದಲ್ಲ JCP ತಗೊಂಬಂದು ನೀವು ಸಣ್ಣ ಅಲ್ಲಿ ಬರಲ್ಲ. ಬರಲ್ವಾ ಸಣ್ಣದಾ ಓ ದೊಡ್ಡದಾದ್ಮೇಲೆ ತೆಗಿತೀಯಾ ದೊಡ್ಡದಿದ್ರೆ ತೆಗಿತಿದ್ದೆ. ತೆಗಿತೀಯಾ ಈಗ ಮುಂದಕ್ಕೆ ದೊಡ್ಡವನಾಗ್ತೀಯಲ್ಲ JCP ತಗೊಂಬಂದು ತೆಗಿತೀಯ ಹಂಗಾರೆ ಇಲ್ಪ ಹಾಂ ಓಕೆ ನಿಮ್ಮ ಅಪ್ಪರ ಹೆಸರೇನು ಗಂಗಾಧರ ಗಂಗಾಧರ ಅಮ್ಮನ ಹೆಸರು ಸೌಮ್ಯ. ಸೌಮ್ಯನಾ ಓಕೆ ಯಾವ ಸ್ಕೂಲ್ ನಿಂದು ಸ್ಕೂಲೆಲ್ಲ ಹೋಗ್ತಿರೋದು ನಾವು. ಹಾಂ ಸ್ಕೂಲೆಲ್ಲ ಹೋಗ್ತಿರೋದು ನಾವು ಹಾಂ ಮತ್ತೆ ಶಿಶುವರ್ಕ್ಕೆ. ಶಿಶು ವಿಹಾರ ಮತ್ತೆ ಈಗ 4ನೇ ಕ್ಲಾಸೇ ಓದ್ಬಿಟ್ಟಿನಿ ಅಂದೆ ಯಾವಾಗ ಇನ್ನು ಶಿಶು ವಿಹಾರ ಕೊಂಟಿಯಾ ಹಾಂ ಈಗಲಲ್ಲ ಹಾಂ ಅಲ್ಲೇ ಶಿಶುವರ್ ಕದ ಹಾಕಿದ್ದಾರೆ. ಕದ ಹಾಕ್ಬಿಟ್ರಾ ಅಯ್ಯೋ ಅಯ್ಯೋ ಹಾಂ ನಾಳೆ ತೆಗ್ದಿದ್ರು ಹಾಂ ಹೋಗಿ ಬಂದೆ. ಕದ ಟೀಚರು ಹಾಂ ಅಲ್ಲಿ ಪಾಯಸ ಹಾಂ ಚಿತ್ರಾನ್ನ ಮಾಡಿದ್ರು ಉಂಡು ಬಂದೆ. ಓ ಚಿತ್ರಾನ್ನ ಪಾಯಸ ಮಾಡಿದ್ರು ಉಂಡು ಬಂದ್ಬಿಟ್ಟೆ ಓದ್ಲಿಲ್ಲ ಏನು ಬರೀಲಿಲ್ಲ ಓದ್ಲಿಲ್ಲ ಬರ್ತೆ ಏನು ಬರದೆ ಏನು ಬರದೆ ಏನು ಹಾಂ ಹಾಂ ಏನು ಬರ್ತಿಲ್ಲ. ಹೌದಾ ದಿವಸ ಕೊಡ್ತಾರ ದಿವಸ ಕೊಡ್ತಾರೆ. ಚಿತ್ರಾನ್ನ ಪಾಯಸ ದಿವಸ ಅದೇನಾ ಬೇರೆ ಬೇಸರ ಹಂಗ್ಲನಾ ಬೇರೆ ಏನು ಕೊಡ್ತಾರೆ ಬೇರೆ ಏನು ಕೊಡಲ್ಲ ಅವರು. ಹಾಂ ಬರೀ ಚಿತ್ರಾನ್ನ. ಬರೇ ಚಿತ್ರಾನ್ನ ಹಾಂ ಮತ್ತು ಬೇರೆ ಏನು ಕೇಳಿದೆ ನೀನು ಅವ್ರಿಗೆ ಬೇರೆ ಏನು ಕೇಳಿಲ್ಲ. ಹಾಂ ಅವ್ರ ಮನೆಗೆ ಇಟ್ಟರು ಇರಲಿಲ್ಲ ಏನೂ ಇರಲಿಲ್ಲ. ಚಿತ್ರಾನ್ನದೊಳಕ್ಕೆ ಅಷ್ಟು ಇದ್ದಿತ್ತು. ಚಿತ್ರಾನ್ನ ಅಷ್ಟು ಇದ್ದಿತ್ತು. ಹೌದಾ ಹ್ಞೂ ಈಗ ನಾಳೆ ಬೇರೆ ಬೇರೆ ಕೇಳಿ ನೀನು ಹಾಲು ಗೀಲು ಕೊಡ್ತಾರ ನಿಂಗೆ ಎಷ್ಟು 1 ಗ್ಲಾಸ್ 5 ಗ್ಲಾಸ 5 ಕುಡಿತೀಯಾ ಅದಕ್ಕೆ ಹಿಂಗೆ ಅದಿ ಕಣ ನೀನು
ಇಬ್ರಿಗೆ 2 ವರ್ಷ ಕೊಡ್ತಾರೆ. ಹಾ? ನಾವಿಬ್ರು ಅಷ್ಟು ಕೊಡ್ತೀವಿ. ಒಟ್ಟರು ಕುಡಿತೀರಾ? ಎಲ್ಲರೂ ನನ್ನ ಫ್ರೆಂಡೇ. ಎಲ್ಲರೂ ನಿಮ್ಮ ಫ್ರೆಂಡೇ? ಹೌದಾ? ಯಾರು ಹೆಚ್ಚು ಕುಡಿತೀರಿ ಅದ್ರಾಗ? ಖರ್ಚು ಕುಡಿಯಲ್ಲ. ಇದು ತೆಗಿಬೇಕಾ ನಿಂಗೆ? ಅವಾಗಿಂದ ಒದ್ದಾಡಕತ್ತಿ ನೋಡಿ, ಇದು ಇಷ್ಟ ತೆಗಿಬೋದು. ತೆಗಿಬಾರ್ದ? ತಗೋತೆ. ಹಂಗೆ ಹೊಂಟ್ಯಾ? ಬಾಯ್ ಬಾಯ್. ನಮ್ಮ ಸರ್ ಒಬ್ರು ನೀರಾಗ ಬಂದಕ್ಕೆ ಏನೇನು ಮಾಡಿಲ್ಲ, ಏನು ಮಾಡೋದು ಇಲ್ಲ. ಯಾವ ಮಿಂಟ್ರಿ ಮಾಲಿಯಲ್ಲಿ ಹಾಕಿದಾನು ಅದಕ್ಕಿಂತ ಮಗ ಎಲ್ಲರೂ ಮಾಲ್ರಿ ಅವು ಯಾವ ಮಿಂಟ್ರಿ ಮಗ ಗೊತ್ತಾ ಹಾಕಿದಾರ ಅಂತ ಏನು ಅವನು ಇಲ್ಲಿ ಹಾಕಿದ್ದಾನೆ ಬರ್ತೀವ ದೇವ್ರು ಹೆಂಗ ಹಿಡ್ಕೊಂಡಿದ್ದು ಬಂದು ಡಾಕ್ಟರ್ ಶೂಟಿಂಗ್ ಸರಿಯಾಗಿ ಮಾಡ್ರಿ ಸರ್ ನಮಸ್ತೆ. ಡಾಕ್ಟರ್ ಆಗಿದ್ರಿಂದ ಅಥೆಂಟಿಕ್ ಆನ್ಸರ್ ಸಿಗ್ಬೋದು ನನಗೆ. ಈಜು ಒಂದು ಮನುಷ್ಯನಿಗೆ ಎಷ್ಟು ಇಂಪಾರ್ಟೆಂಟ್? ಅಂದ್ರೆ ಸರ್ ಈಜು ಇದರಲ್ಲಿ 1 ನಿಮಿಷನೂ ಬೇರೆ ಏನು ಯೋಚನೆ ಮಾಡೋಕ್ಕಲ್ಲ. 1 ಸೆಕೆಂಡ್ 2 ಸೆಕೆಂಡ್ ಯೋಚನೆ ಮಾಡೋಕ್ಕಾಗಲ್ಲ. ನೀರಲ್ಲಿ ಒಂದ್ಸರಿ ಇಳಿದ್ ಬಿಟ್ರೆ ಇಳಿದ್ಮೇಲೆ ನೀವು ಬೇರೆ ಏನಾದರೂ ಯೋಚನೆ ಮಾಡಿದ್ರೆ ಮುಳುಗ್ತೀರಾ. ಹಿಂಗಾಗಿ ಇದರಲ್ಲಿ ಕಾನ್ಸಂಟ್ರೇಷನ್ ಭಾಳ ಬೇಕಾಗುತ್ತೆ. ಆಮೇಲೆ ದೇಹದಲ್ಲಿ ಯೂಸಲಿ ರೈಟ್ ಲೆಫ್ಟ್ ಬ್ರೈನ್ ಇರುತ್ತೆ, ಎರಡೂ ಅಲ್ಲಿ ವರ್ಕ್ ಆಗ್ತಾ ಇರುತ್ತೆ. ಯಾಕಂದ್ರೆ ಯಾರ್ಯಾರು ಯೂಸ್ ಮಾಡ್ತಾರಲ್ಲ ಅವರಿಗೆ ಯೂಸಲಿ ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ, ಇಂಟೆಲಿಜೆನ್ಸಿನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಅವರು ಎರಡು ಕೈ 2 ಕಾಲು ಯೂಸ್ ಮಾಡ್ತಾ ಇರೋದ್ರಿಂದ ಅವ್ರಿಗೆ ಇಂಟೆಲಿಜೆನ್ಸಿನೂ ಹೆಲ್ಪ್ ಆಗುತ್ತೆ. ಆಮೇಲೆ ದೇಹದಲ್ಲಿ ಎಲ್ಲ ಅಂಗಾಂಗಗಳೂ ವರ್ಕ್ ಆಗ್ತಾ ಇರುತ್ತೆ. ನಾವು ಹುಟ್ತಾ ಇದ್ದಾಗ ತಾಯಿ ಹೊಟ್ಟೆಯಲ್ಲಿದ್ದಾಗನು ನೀರಲ್ಲೇ ಇರ್ತೀವಿ. ಇಲ್ಲಿ ನೀರಿಗೆ ಬಿದ್ದ ಮೇಲೇನು ಖುಷಿ ಕೊಡ್ತಾ ಇರೋದು ಅದಕ್ಕೆ. 24 ತಾಸು ಅಲ್ಲಿ ನಾವು ಬೇರೆ ಬೇರೆ ಏನೇನಾದ್ರೂ ಮಾಡ್ಬೋದು, ಆದ್ರೆ ಈಜಿಗೆ ಒಂದ್ಸರಿ ಬಿದ್ದ ಮೇಲೆ ನಾವು ಯಾವ್ದನ್ನು ಎಲ್ಲಾನು ಮರ್ತ್ ಬಿಟ್ಟು ಬರೀ ಅದನ್ನ ಅಷ್ಟೇ ಮಾಡ್ತಿರ್ತೀವಿ. ಯಾಕಂದ್ರೆ 1 ನಿಮಿಷನೋ 1 ಸೆಕೆಂಡ್ ಏನಾದ್ರೂ ಯೋಚನೆ ಮಾಡಿದ್ರೆ ನೀರಲ್ಲಿ ಮುಳುಗೋ ಚಾನ್ಸ್ ಇರುತ್ತೆ. ಹಿಂಗಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹತ್ತತ್ರ 90ರಿಂದ 99% ಕಾನ್ಸಂಟ್ರೇಟೆಡ್ ಆಗೇ ಇರ್ತೀವಿ. ಆಮೇಲೆ ಈ ಕೆರೆಗೆ ನಾವು ಈಗ ಈ ಸಮಯ ಯೂಸ್ ಮಾಡಿ ಬಂದಿದ್ವಿ, ಅದಕ್ಕೆ ಈ ಕೆರೆಗೂ ಧನ್ಯವಾದಗಳು ಹೇಳ್ತಾ ಇದ್ದೀವಿ. ಓಕೆ, ಈಗ ನಿಮಗಂತೂ ಈ ಅವಕಾಶ ಇದೆ. ಸಿಟಿಯಲ್ಲಿ ಬದುಕ್ತಾ ಇರ್ತಕ್ಕಂಥವ್ರಿಗೆ, ಆದರೂ ಬೆಂಗಳೂರಂಥ ಜನನಿ ಬಿಡೋ ಪ್ರದೇಶದಲ್ಲಿ ಇಂಥ ಅವಕಾಶಗಳಿಲ್ಲ. ಅಂಥವ್ರು ಹೇಗೆ ಈಜನ್ನ ಮಾಡಬಹುದು ಅಂತ ಹೇಳ್ತೀರಿ? ಅಂದ್ರೆ ಅವರಿಗೆ ಬೇರೆ ಆಪ್ಷನ್ ಇಲ್ಲ ಸರ್, ಸ್ವಿಮ್ಮಿಂಗ್ ಪೂಲಲ್ಲೇ ಹೋಗಿ ಮಾಡ್ಬೇಕಾಗ್ತತಿ. ಅದು ಬಿಟ್ರೆ ಅವ್ರಿಗೆ ಯಾವ್ದಾದ್ರು ಟೂರಿಗೆ ಹೋದ್ರೆ, ಇಲ್ಲ ಅವರ ತಂದೆ ತಾಯಿ ಊರಿಗೆ ಹೋದ್ರೆ, ಇಲ್ಲ ಅಜ್ಜ ಅಜ್ಜಿ ಊರಿಗೆ ಹೋದಾಗ ಅಲ್ಲೆಲ್ಲ ಅವರಿಗೆ ಕೆರೆ ಮತ್ತೆ ಚಾನಲ್ ಅಲ್ಲೆಲ್ಲ ಇದ್ದಲ್ಲಿ ಈಜು ಹೊಡಿತಾರೆ. ಅವ್ರಿಗೆ ಬೇರೆ ಆಪ್ಷನ್ ಇಲ್ಲ. ಅಂದ್ರೆ ಸ್ವಿಮ್ಮಿಂಗ್ ಪೂಲಲ್ಲಿ ಹೊಡಿತಾ ಇದ್ರೆ ಒಂದು 25 ಮೀಟರ್ ಅಷ್ಟೇ ಇರುತ್ತೆ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಪ್ರಕಾರ. ಈಗ ಹೋಗಿ ಒಂದ್ಸರಿ ಬಿದ್ದು ಹೋದ್ರೆ ಒಂದು 12.5 ಮೀಟರ್ ಹೋದ್ಮೇಲೆ ಇನ್ನು 12.5 ಹೊಡೆಯತ್ಲೆ ಮತ್ತೆ ಗೋಡೆ ಬಂದ್ಬಿಡುತ್ತೆ, ಮತ್ತೆ ವಾಪಸ್ ಬರಬೇಕು. ಇಲ್ಲಿ ನಮಗೆ ಆ ಥರ ಇರಲ್ಲ. ನೀವು ಕಿಲೋಮೀಟರ್ 1 ಅವರ್. ಆಳ ಎಷ್ಟಿದೆ ಸರ್ ಇದು? ಹತ್ತತ್ರ ಇಲ್ಲಿ ಈಗ ಒಂದು 25ರಿಂದ 30 ಅಡಿ ಇದೆ ಸರ್. ಅಂದ್ರೆ ಈ ಹೈವೇಗೆಲ್ಲ ಮಣ್ಣು ತೆಗೆದಾಗ ಜಾಸ್ತಿ ಆಳ ಹೋಗಿದೆ. ಈಗ ಎಲ್ಲರೂ ಈಜ್ಬಹುದಾ? ಇಲ್ಲ ಸರ್, ಯಾರಾದ್ರೂ ಯೂಸ್ಬೋದು. ಎಲ್ಲರೂ ಯೂಸ್ಬೋದು.
ಏಜ್ ಲಿಮಿಟ್ ಏನಿಲ್ಲ. ಇಲ್ಲ ಸರ್ 70 ವರ್ಷ. ಅದ್ಭುತ. ಹಾ 70 ವರ್ಷ ಅವರೆಲ್ಲ ಒಂದ್ ತಾಸು ಈಜು ಹೊಡಿತಾರೆ ಸರ್. ಇವರು ಮಸ್ತ್ ಇದಾರಲ್ರಿ. ಸರ್ ಈಗ ಇದ್ರ ಇತಿಹಾಸ ಹೇಳೋದಾದ್ರೆ ಈ ಕೆರೆ ಅದು ಸರ್ ಇದು 1136ನೇ ಇಸ್ವಿಯಲ್ಲಿ ಇದು ಕಟ್ಟಿರೋದು ಸರ್. ನಳ ಮಹಾರಾಜ ಅಂತಂದು ಅವ್ರು 1136ನೇ ಇಸ್ವಿಯಲ್ಲೇ ಕಟ್ಟಿ ಅವಾಗನೇ ಇದು ಮಾಡಿದ್ದಾರೆ. ಅಂದ್ರೆ ಅವತ್ತಿನ ಕಾಲಕ್ಕೆ ಅವ್ರಿಗೆ ಏನಾದ್ರು ಈ ಊರಿಗೆ ಇಷ್ಟು ಜನ ಇದ್ದಾರೆ, ಇಷ್ಟು ಜನಕ್ಕೆ ಇಷ್ಟು ನೀರ್ ಬೇಕಂತ ಹೇಳಿ ಇಷ್ಟು ದೊಡ್ಡ ಕೆರೆ ಕಟ್ಟಿದ್ರು ಅನ್ಸುತ್ತೆ. ಈ ಕೆರೆ ಹತ್ತತ್ರ ಒಂದು 636 ಎಕರೆ ಇದೆ. ಅಂದ್ರೆ ಒಂದೊಂದು ಇದ್ರಲ್ಲಿ ಬೇರೆ ಬೇರೆ ಎಕರೆ ಇತ್ತು ಇದು ಅಕ್ವೈರ್ ಮಾಡ್ಕೊಂಡಾರ ಅಲ್ಲಿ ನಿರ್ಮತ್ತಳ್ಳಿ ಕೊನೆಹಳ್ಳಿಯರು ಇವರೆಲ್ಲ ಅಕ್ವೈರ್ ಮಾಡ್ಕೊಂಡು ಸ್ವಲ್ಪ ಒಂದು 900 ಎಕರೆ ಐತ್ರಿ ಇದು. ಇನ್ನೂ ಕಡಿಮೆ ಐತ್ರಿ 600 ಹಿಂಗೆಲ್ಲ ಐತಿ, ಚೆನ್ನಾಗಿ ಐತಿ. ಒಟ್ಟು ನಮಗೆ ಈ ನೀರು ಎತ್ತರಿಂದ ಸ್ವಲ್ಪ ಕಡಿಮೆ ಆಕ್ಕೆಂತ ಹೊಂಟೈತಿ. ಹಾವೇರಿ ಕುಡಿಯೋ ನೀರಿಗೆ ತುಂಗಭದ್ರಾ ನೀರು ಕಡಿಮೆ ಆಗೈತಿ. ಅಂದ್ರೆ ಅವತ್ತಿನ ಕಾಲಕ್ಕೆ ಅವ್ರು ಕಟ್ಟಿರೋದು ಈ ಹಾವೇರಿ ಜನಕ್ಕೆ ನೀರಿಗೆ ಆಗ್ಲಿ ಅಂತಾನೆ ಕಟ್ಟಿರೋದು. ಅಂದ್ರೆ ಅವತ್ತಿನ ಕಾಲಕ್ಕೆ ಅವ್ರಿಗೆಲ್ಲ ಹಂಗಿತ್ತು ಅನ್ಸುತ್ತೆ, ಒಂದ್ ವರ್ಷಕ್ಕೆ ಇಷ್ಟು ನೀರು ಬೇಕಾಗುತ್ತೆ, ಇಷ್ಟು ಜನ ಇದ್ದಾರೆ, ಇಷ್ಟು ಜನಸಂಖ್ಯೆ ಇದೆ, ಅದಕ್ಕೆ ನೀರು ಬೇಕಾಗುತ್ತೆ. ಮತ್ತೆ ಇಲ್ಲಿ ವ್ಯವಸಾಯ ಮಾಡ್ಲಿಕ್ಕೂ ಹತ್ತತ್ರ 600ರಿಂದ 1000 ಎಕರೆ ನೀರು ಹಾಸ್ಲಿಕ್ಕೆ ಅಂತಾನು ಮಾಡಿದ್ದಾರೆ ಸರ್. ಇವತ್ತು ಅವ್ರಿಗೆಲ್ಲ ಅಂದ್ರೆ ಕೊಡ್ತಾ ಇಲ್ಲ, ನೀರು ಹಾವೇರಿಗೆ ಅಷ್ಟೇ ಕೊಡ್ತಾ ಇರೋದು. ಮೊದಲಿಗೆಲ್ಲ ಸ್ವಲ್ಪ ಖಾಲಿ ಇರೋದು ಸರ್. ಈಗ ತುಂಗಾ ಮೇಲ್ದಂಡೆ ಯೋಜನೆ ಬಂದ ಮೇಲೆ ಅದರಲ್ಲಿಂದನೂ ನೀರು ಬಿಡ್ತಾ ಇದ್ದಾರೆ. ಈಗ 2-3 ವರ್ಷದಿಂದ ಮಳೆ ಚೆನ್ನಾಗಿ ಆಗ್ತಾ ಇರೋದ್ರಿಂದ ಕೆರೆ ತುಂಬಿದ್ದೇ ಇದೆ ಸರ್. ತುಂಬಿದ್ದೇ ಇದೆ ಸರ್. ಓಕೆ. ಸೊ ಒಂದು ಇತಿಹಾಸ ಹೊಂದಿದೆ ಈ ಕೆರೆ ಅಲ್ವಾ? ನಳ ಮಹಾರಾಜ ಕಟ್ಟಿರೋದಕ್ಕೆ ಇವತ್ತೇ ನಾವು ಖುಷಿ ಪಡ್ತಾ ಇರೋದು. ಇವತ್ತಿನ ಜನರೇಷನ್. ಎಷ್ಟನೇ ಶತಮಾನದಲ್ಲಿ ಸರ್? 1136 ಸರ್. 1136ರಲ್ಲಿ ಕಟ್ಟಿದ್ದಾರೆ. ಓಕೆ. ಈಗ ಇನ್ನೊಂದು 10 ವರ್ಷ ಆದ್ರೆ 1000 ವರ್ಷ ಆಯ್ತು ಸರ್ ಕೆರೆ ಕಟ್ಟಿ. ಅಷ್ಟು ಕಷ್ಟಪಟ್ಟು ಕಟ್ಟಿದ್ದಾರೆ. ಇವತ್ತಿನ ಈಗ ನಾವು ಈ ಕೆರೆ ಉಳಿಸ್ಕೋಬೇಕಾಗಿದೆ. ನೋಡಿ, ನೀವೇ ಹೇಳಿದ್ರಿ ಈಗ 1200 ಎಕರೆ ಇದ್ದಿದ್ದೀಗ 600 ಎಕರೆಗೆ ಬಂದಿದೆ. ಇನ್ನು ಮುಂದೆ ಬರ್ತಾ ಬರ್ತಾ ಮುಂದಿನ ಪೀಳಿಗೆಗೆ ಇದನ್ನು ಉಳಿಸ್ಬೇಕಾಗಿದೆ. ಆ ಜವಾಬ್ದಾರಿ ಕೂಡ ನಮ್ಗಿದೆ ಅಲ್ವಾ ಸರ್? ಹೌದು ಸರ್. ಅಂದ್ರೆ ಉಳಿಸ್ಲೇಬೇಕು ಸರ್, ಬೇರೆ ಏನು ಇದು ಇಲ್ಲ. ಈಗ 24x7 ತಾಸು ನೀರು ಕೊಡ್ತೀವಿ ಅಂತ ಹೇಳ್ತಿದ್ದಾರೆ, 24x7. ಅದಕ್ಕ ನೀರು ಕೊಡ್ಬೇಕಾದ್ರೂ ನಮ್ಮಲ್ಲಿ ಎಲ್ಲಾದ್ರೂ ನೀರು ಇರ್ಲೇಬೇಕಾಗುತ್ತೆ ಸರ್. ಅದಕ್ಕೆ ಒಂದ್ ಊರಿಗೆ ನೀರು ಬೇಕಾದ್ರೆ ಇಷ್ಟು ಜನ ಇದಾರೆ, ಇಷ್ಟು ನೀರು ಒಂದ್ ವರ್ಷಕ್ಕೆ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಶೇಖರಣೆ ಮಾಡಿ ನಾವು ವರ್ಷ ಪೂರ್ತಿ ಕೊಡ್ಬೋದು. ಅದು ಕೆಲಸ ಆಗ್ಬೇಕಾಗಿದೆ. ಆದ್ರೂ ನಾವು ಸಾರ್ವಜನಿಕವಾಗಿ ಈ ಕೆರೆನೂ ಉಳಿಸ್ಕೋಬೇಕಾಗುತ್ತೆ. ಅಂದ್ರೆ ಇಲ್ಲಿ ಬಂದು ಏನೇನಾದ್ರೂ ಚೆಲ್ಲೋದು ಅದನ್ನೆಲ್ಲ ಬಿಟ್ಟು ಮಾಡ್ಲಿಲ್ದಂಗೆ ಇದ್ದು ಇದನ್ನ ನಾವೇ ಮುಂದಿನ ಪೀಳಿಗೆಗೆ ಬಿಟ್ಟು ಹೋಗ್ಬೇಕು ಸ್ವಚ್ಛಾಗಿ ಇಟ್ಕೊಂಡು. ಅದು ಮುಖ್ಯ ಆಗುತ್ತೆ ಸರ್. ಓಕೆ. ಅಟ್ಲೀಸ್ಟ್ ನಿಮ್ಮ ಈಗ ಎಲ್ಲ ಗೆಳೆಯರು ಸೇರಿ ಒಂದಿಷ್ಟು ಅವೇರ್ನೆಸ್ ಇದಕ್ಕೆ ಮೂಡಿಸ್ತಾ ಇದ್ದೀರಿ. ಆದ್ರೆ ಇಲ್ಲಿ ಸಾಧ್ಯವಾದಷ್ಟು ನಾವು ಬೆಳಗ್ಗೆದ್ದು ಇಲ್ಲೆಲ್ಲಾರು ಕ್ಲೀನ್ ಮಾಡ್ತಾನೆ ಹೋಗ್ತಾರ್ರಿ. ಈಗ ನಿನ್ನೆ ಯಾರೋ ಬಂದು ಏನೋ ಮಾಡಿ ಹೋಗಿದ್ದಾರೆ. ಕೊಳೆಯೋದಿದ್ರೆ ಕೊಳೆಯುತ್ತೆ, ಕೊಳೆಯಲಿದ್ದು ಬೇರೆ ತರನೇ ಇರುತ್ತೆ. ಓಕೆ. ಥ್ಯಾಂಕ್ ಯು ಸರ್, ಈ ಅಪರ್ಚುನಿಟಿ ನಮಗೆ ಕೊಟ್ಟಿದ್ದಕ್ಕೆ. ಮೋಸ್ಟ್ಲಿ ಡಾಕ್ಟರ್ನ ಹಿಂಗೆ ಯಾರು ತೋರಿಸಿರಲ್ಲ, ನಾವು ಡಾಕ್ಟರ್ ಹಿಂಗೆ ತೋರಿಸಿದೀವಿ. ಕೆರೆ ಚಕ್ರವರ್ತಿ ಅವರು ಹಾವೇರಿ ಎಣ್ಣಾರ್ ಸರ್. ಅವ್ರ ದಾರಿಯಲ್ಲಿ ನಾವು ಹೋಗಿ ಬರ್ತಾ ಇರೋದು. ತೋರಿಸಿ ದಾರಿಯಲ್ಲಿದೆ. ಓಕೆ ಗೆಳೆಯರೇ, ಡಾಕ್ಟರ್ ಜರ್ನಿ ಇನ್ನು ಮುಂದುವರಿಯುತ್ತೆ. ನೋಡ್ತಾ ಇರಿ, ಅದ್ಭುತವಾದ ಎಪಿಸೋಡ್ಗಳು ಆರೋಗ್ಯಕ್ಕೆ ಸಂಬಂಧಪಟ್ಟಂಗ ನಡೆಯುತ್ತೆ. ಮುಂದಿನ ಎಪಿಸೋಡ್ಗಳು ಈಜು ಅಂತ ಬಂದು ನಿಮ್ಮ ಗೆಳೆಯರು ತುಂಬ ಚೆನ್ನಾಗಿ ಮಾತಾಡಿದ್ರು ಸರ್. ನಿಮಗೆಲ್ಲ ವಂದನೆಗಳು. ಥ್ಯಾಂಕ್ ಯು ಸರ್. ಇಷ್ಟೊಂದು ತಿಳ್ಕೊಂಡಿದ್ರೆ ನನಗೆ ಗೊತ್ತಿಲ್ಲ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.